ಸೊ ವೆಲ್ಕಮ್ ಎವ್ರಿಬಡಿ ಟು ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ ಜಯಂತಿ. ಹಾಗಾಗಿ ಇವತ್ತಿನ ದಿನದಂದು ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ನಾವು ಮಾಡ್ತೀವಿ. ಕೂತ್ಕೊಂಡು ಧ್ಯಾನ ಮಾಡೋಣ ಅಂತಿದ್ದೆ. ಒಬ್ಬನೇ ಮಾಡಿದ್ರೆ ಏನು ಪ್ರಯೋಜನ, ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ ಇನ್ವೈಟ್ ಮಾಡಿದೆ. ಸೊ those who are joined today are the lucky one who have joined. ಒಂದು ಅದ್ಭುತವಾದಂಥ ಧ್ಯಾನ ಇವತ್ತು ಮಾಡೋಣ. ಯಾಕಂದ್ರೆ ಇವತ್ತು ಧ್ಯಾನ ಯೋಗಿಯ ಜನ್ಮದಿನ ಇರೋದ್ರಿಂದ ಒಂದು ಧ್ಯಾನ ಮಾಡೋದು ಸೂಕ್ತ ಅಂತ ಅನಿಸ್ತು. ಹಾಗೆ ಸ್ವಾಮಿ ವಿವೇಕಾನಂದರ ಕೆಲವೊಂದು ಕೋಟ್ಸ್ಗಳನ್ನ ಚರ್ಚೆ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಸ್ವಾಮೀಜಿಯವ್ರನ್ನ ನಾವೆಲ್ಲರೂ ಎಷ್ಟೋ ಸತಿ ಓದಿದ್ದೀವಿ, ಕೇಳಿದ್ದೀವಿ, ಅವರ ವಿಚಾರಗಳನ್ನ ಕೇಳಿದ್ದೀವಿ. ಬಟ್ ಹೇಗೆ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅದನ್ನ ಎಷ್ಟೋ ಸತಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ಸೊ ಕೆಲವೊಂದು ವಿಷಯಗಳನ್ನು ಇವತ್ತು ಚರ್ಚೆ ಮಾಡೋಣ, ಆಮೇಲೆ ಒಂದು ಪವರ್ಫುಲ್ ಧ್ಯಾನ ಮಾಡೋಣ. ಓಕೆ, ಸೊ ಜನ ಕಮ್ಮಿನೇ ಇರೋದ್ರಿಂದ ಐ ವಿಲ್ ಅನ್ಮ್ಯೂಟ್ ಆಲ್ ಆಫ್ ಯು, ನೋ ವರೀಸ್. ಮಧ್ಯದಲ್ಲಿ ನೀವೇನಾದರೂ ಹೇಳಬೇಕು ಅಂತಿದ್ರೆ ಹೇಳ್ಬೋದು. ಬಟ್ ಏನು ಮಾಡಿ ಅಂದ್ರೆ ನಿಮ್ಮನ್ನು ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಕ್ಲಾಸ್ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಸೊ ಆಸ್ ಯೂಶುವಲ್ 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಆಮೇಲೆ ಸ್ವಾಮೀಜಿಯವರ ಕೆಲವೊಂದು ಕೋಟ್ಸ್ಗಳನ್ನು ಡಿಸ್ಕಸ್ ಮಾಡಿ ಆದಮೇಲೆ ಒಂದು ಮೆಡಿಟೇಷನ್ ಮಾಡೋಣ. ಆಲ್ ರೈಟ್. ಸೊ ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ, ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ. ಮೂರು ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ. Inhale. One more time. Inhale. Relax. Relax and feel the beautiful resonance of Omkara throughout your body for a while. ಓಂಕಾರದ ಪ್ರತಿಧ್ವನಿಯನ್ನು ಸಂಪೂರ್ಣ ದೇಹದಲ್ಲಿ ಫೀಲ್ ಮಾಡ್ಕೋತಾ ಸ್ಲೋಲಿ ಜಾಯಿನ್ your hands, rub your palm. ಎರಡು ಕೈಗಳನ್ನು ಕಣ್ಗಳ ಮೇಲೆ ಇಟ್ಟು ನಿಧಾನವಾಗಿ ಕಣ್ಗಳನ್ನು ಮುಖವನ್ನು ಸ್ಪರ್ಶ ಮಾಡ್ತಾ, feeling fresh, happy, healthy, active, energetic. Slowly open your eyes, looking at your palms. Great. So welcome back everybody once again to this beautiful evening. ಸ್ವಾಮಿ ವಿವೇಕಾನಂದರ ಬಗ್ಗೆ ಎಷ್ಟು ಜನ ನಿಮ್ಮಲ್ಲಿ ಎಷ್ಟು ಜನರಿಗೆ ಸ್ವಾಮೀಜಿಯವರ ಗುಣಗಳು ನಮ್ಮಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ? ಹೌ ಮೆನಿ ಆಫ್ ಯು ವಾಂಟ್ ಸ್ವಾಮಿ ವಿವೇಕಾನಂದ ಕೆಲವೊಂದು ಗುಣಗಳು ಯಾರಿಗೆ ಬೇಕು ಅಂತ ಅನ್ಸುತ್ತೆ? ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್ ಗೈಸ್. ನಿಮ್ಮಲ್ಲಿ ಎಷ್ಟು ಜನರಿಗೆ ಸ್ವಾಮೀಜಿಯವರ ಕೆಲವೊಂದು ಗುಣಗಳು, ಎಲ್ಲ ಗುಣಗಳನ್ನು ಬೇಡ, ಕೆಲವೊಂದು ಗುಣಗಳು ನಮ್ಗೆ ಬೇಕು ಸರ್, ಅದು ನಮ್ಮಲ್ಲಿದ್ರೆ ಏನೋ ಒಂಥರ ನಮ್ಮಲ್ಲಿ ಬದಲಾವಣೆ ಬರ್ಬೋದು, ಪಾಸಿಟಿವಿಟಿ ಬರ್ಬೋದು ಅಂತ. ಓಕೆ, 1 2 3 4 5
5 ಜನರಿಗೆ ಮಾತ್ರ ಬೇಕು, 17 ಜನರಲ್ಲಿ. ಹ್ಮ್. ಮಿಕ್ಕಿರೋರ್ಗೆ ಬೇಡವಾ? ಅಲ್ಲ, ಒಂದು ಮೀ ಅಂತ ಟೈಪ್ ಮಾಡಿ ಹಾಕ್ರಿ, ಪರವಾಗಿಲ್ಲ. ಸ್ವಲ್ಪ ಆಕ್ಟಿವ್ ಆಗಿರಿ ಅಂತ, ಯಾಕಂದ್ರೆ ರಾತ್ರಿ 9 ಗಂಟೆ ಬೇರೆ ಆಗ್ಬಿಟ್ಟಿದೆ. ನಿಮ್ಮಲ್ಲಿ ಕೆಲವ್ರಿಗೆ ಏನಾದ್ರು ಅಭ್ಯಾಸ ಇದ್ರೆ ಅದನ್ನು ಹಾಕೊಂಡ್ಬಿಟ್ಟಿರ್ತೀರಿ. ನಿದ್ದೆ ಇಳಿಯುತ್ತೆ. ಸೊ ಹಂಗಾಗಿ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಬೆಟರ್ ಅಂತಷ್ಟೇ. ಓಕೆ. ಇವತ್ತೊಂದು ವೆರಿ ಪವರ್ಫುಲ್ ಧ್ಯಾನ ಮಾಡಿಸ್ತೀನಿ. ಸಾಮಾನ್ಯವಾಗಿ NLP ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿದು ಅಡ್ವಾನ್ಸ್ ಲೆವೆಲ್ ಕೋರ್ಸಸ್ ಏನಿರುತ್ತೆ ಅದರಲ್ಲಿ ನಾನು ಮಾಡಿಸ್ತೀನಿ ಈ ಧ್ಯಾನವನ್ನು. ಆ ಧ್ಯಾನ ಇವತ್ತು ನಿಮ್ಗೆ ಮಾಡಿಸ್ತೀನಿ. ಓಕೆ. NLP ಇದನ್ನ ಮಾಡೆಲಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಹಿಪ್ನೋಸಿಸಲ್ಲಿ ಅದನ್ನ ಗ್ರಾಫ್ಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಆ ಒಂದು ವೆರಿ ಪವರ್ಫುಲ್ ಟೆಕ್ನಿಕ್ನ, ಆ ಒಂದು ವೆರಿ ಪವರ್ಫುಲ್ ಧ್ಯಾನವನ್ನು ನಾನು ನಿಮ್ಗೆ ಇವತ್ತು ಮಾಡಿಸ್ತೀನಿ. ಓಕೆ. ಸೊ ಹಾಗಾಗಿ ನಾನು ಹೇಳಿದ್ದು, ಇವತ್ತು ಯಾರ್ಯಾರು ಜಾಯ್ನ್ ಆಗಿದ್ದೀರಿ, ಯು ಆರ್ ಆಲ್ ದ ಲಕ್ಕಿ ಒನ್ಸ್ ಹು ಹ್ಯಾವ್ ಜಾಯಿನ್ ಟುಡೇ. ಆ ಗ್ರಾಫ್ಟಿಂಗ್ ಟೆಕ್ನಿಕ್ ಅಥವಾ ಆ ಮಾಡೆಲಿಂಗ್ ಟೆಕ್ನಿಕಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಯಾರ ಒಳ್ಳೆ ಗುಣಗಳಿದ್ದಾವೆ ಆ ಗುಣಗಳನ್ನು ನಾವು ಕಾಪಿ ಪೇಸ್ಟ್ ಮಾಡ್ಬೋದು, ಅಲ್ಲಿಂದ ಕಾಪಿ ಮಾಡಿ ನಮ್ಮಲ್ಲಿ ಪೇಸ್ಟ್ ಮಾಡ್ಬೋದು. ಓ, ಹಾಗಾದ್ರೆ ಪರ್ಫೆಕ್ಟಾಗಿ ಆ ಥರ ಕಾಪಿ ಮಾಡಿ ಎಲ್ಲನೂ ತಗೋಬೋದಾ? ಖಂಡಿತ ತಗೋಬಹುದು. ಬಟ್ ಅದು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಸಂಪೂರ್ಣ ಎನರ್ಜಿನ ಆ ಕಡೆ ಡ್ರೈವ್ ಮಾಡುತ್ತೆ, ಆ ಕ್ವಾಲಿಟಿನ ಪಡೆಯೋದರ ಕಡೆ ನಮಗೆ ಡ್ರೈವ್ ಮಾಡುತ್ತೆ. ಇಟ್ ಈಸ್ ನಾಟ್ ದಟ್ ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬಿಟ್ರೆ ಎಕ್ಸಾಕ್ಟ್ಲಿ ಅದೇ ಥರ ಆಗ್ಬಿಡ್ತೀವಿ ಅಂತಲ್ಲ. ಬಟ್ ಆ ಥರದ ಗುಣಗಳು ನಮ್ಮಲ್ಲಿ ಡೆವಲಪ್ ಆಗಲಿಕ್ಕೆ ಶುರು ಆಗತ್ತೆ. ಆ ಥರದ ವಿಷಯಗಳು ನಮಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ನಮ್ಮ ಒಳಗಡೆ ಆ ಎನರ್ಜಿ ನಾವು ಇನ್ಸ್ಟಾಲ್ ಮಾಡ್ತೀವಿ. ಕ್ಲಿಯರ್? ಸೊ ಆ ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಸ್ವಾಮೀಜಿಯವರ ಕೋಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ, ಡಿಸ್ಕಷನ್ ಮಾಡೋಣ. ಸ್ವಾಮಿ ವಿವೇಕಾನಂದರು 1863 12ನೇ ಜನವರಿ ಎಂದು ಹುಟ್ಟಿದ್ದು. 1902ರಲ್ಲಿ ಅವರು ದೇಹವನ್ನು ತ್ಯಜಿಸಿ ಹೋಗ್ಬಿಟ್ಟಿದ್ರು. ಹಿ ವಾಸ್ ಜಸ್ಟ್ 39 years old ವೆನ್ ಹಿ ಲೆಫ್ಟ್ ಹಿಸ್ ಬಾಡಿ. ಅವರು ದೇಹವನ್ನು ತ್ಯಜಿಸಿದಾಗ ಅವ್ರಿಗೆ ಬರೀ 39 ವರ್ಷ ವಯಸ್ಸು ಮಾತ್ರ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಗೈಸ್, ಇಷ್ಟು ಚಿಕ್ಕ ಏಜ್ ಅಲ್ಲಿ ಅವರು ಮಾಡದಂತ ಕೆಲಸಗಳು ಎಷ್ಟು ಎಷ್ಟು ಏನೋ ಪರ್ವತಗಳದಷ್ಟು ದೊಡ್ಡದಾಗಿತ್ತೆ. ಸೊ ಮೆನಿ ವರ್ಕ್ ಹಿ ಹಸ್ ಡನ್ ಇನ್ ಹಿಸ್ ಸ್ಮಾಲ್ ಏನೋ ಲೈಫ್ ಅಂತ ಹೇಳ್ಬೋದು. ಬಟ್ ಸ್ಮಾಲ್ ಲೈಫ್ ಅಲ್ಲ, ಎಷ್ಟೋ ಜನ 100 ವರ್ಷ ಬದುಕಿದ್ರು ಕೂಡ ಅಷ್ಟು ಕೆಲಸ ಮಾಡಕ್ ಆಗಲ್ಲ ಅನ್ಸುತ್ತೆ. ಎಷ್ಟೋ ಜನ್ಮಗಳಾದ ಕೆಲಸ ಅವರು ಒನ್ ಲೈಫಲ್ಲಿ, ಅದು ಕೂಡ ಸ್ಮಾಲ್ 39 years ಏಜಲ್ಲಿ ಮಾಡಿ ಹೋಗಿದ್ದಾರೆ. ಅಂತ ಅದ್ಭುತವಾದಂಥ ವ್ಯಕ್ತಿ ಈ ಒಂದು ಭೂಮಿ ಮೇಲೆ ಹುಟ್ಟಿ ಬಂದಿದ್ದಾನೆ ಅಂದ್ರೆ, ಅದು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಬಂದಿದ್ದಾನೆ ಅಂದ್ರೆ, ನಮ್ಮ ಎಲ್ಲ ಭಾರತೀಯರಿಗೆ ಇದು ತುಂಬಾ ಹೆಮ್ಮೆ ವಿಷಯ ಅಲ್ವಾ? ಎಷ್ಟು ಅದ್ಭುತವಾದಂಥ ವ್ಯಕ್ತಿ ಸರ್, ಮೇಡಮ್ಸ್. 1893 ಶಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಆದಾಗ ನಿಮ್ಗೆಲ್ಲ ಗೊತ್ತಿದೆ, ಅವ್ರಿಗೆ ಟೈಮ್ ಕೊಟ್ಟಿರ್ಲಿಲ್ಲ. ಆ ಇನ್ಸಿಡೆಂಟ್ ಹೇಗೆ ನಡೀತು ಅಂದ್ರೆ, ಯಾರೋ ಇಂಡಿಯಾದಿಂದ ಏನೋ ಮಾಂಕ್ ಬಂದಿದ್ದಾನೆ ಅಂತ ಅಷ್ಟು ರೆಸ್ಪೆಕ್ಟ್ ಇರಲಿಲ್ಲ ಅವ್ರಿಗೆ. ಫಸ್ಟ್ ಬೇರೆ ಬೇರೆಯವರೆಲ್ಲ ಮಾತಾಡ್ತಾ 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 ಕೊನೆಯದಾಗಿ ಟೈಮ್ ಕಮ್ಮಿ ಇದ್ದಾಗ ಬರೀ 2 ನಿಮಿಷ ಟೈಮ್ ಕೊಟ್ರಂತೆ ಅವ್ರಿಗೆ. 2 ನಿಮಿಷ ನೀವು ಮಾತಾಡಿ ಅಂತ. ಆ್ಯಂಡ್ ಯು ಆಲ್ ನೋ ಹೌ ಹಿ ಸ್ಟಾರ್ಟೆಡ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂದಿದ ತಕ್ಷಣ ಎಷ್ಟು ಜೋರಾದ ಚಪ್ಪಾಳೆ, ಸುಮಾರು 2 to 5 minutes ಆ ಚಪ್ಪಾಳೆಯಿಂದ ಪೂರ್ತಿ ಆ ಒಂದು ಹಾಲ್ ಏನಿತ್ತು ಅದು ಗುಂಜಾಯಮಾನ ಆಯಿತು ಅಂತ ಹೇಳ್ತಾರೆ. ಜಸ್ಟ್ ಬೈ ದಟ್ ಒನ್ ವರ್ಡ್ ಕಿ. ಹೀಗೆ ಒಬ್ಬ ವ್ಯಕ್ತಿ, ಯಾಕಂದ್ರೆ ನಮ್ಮ ಭಾರತೀಯರಿಗೆ ನಮ್ಮ ಭಾರತೀಯರಿಗೆ ಸಿಸ್ಟರ್ಸ್ ಅಂಡ್ ಬ್ರದರ್ ಹೇಳೋದು ಕಾಮನ್, ಸಾಮಾನ್ಯ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅನ್ನೋನ್ ಪೀಪಲ್ಗೆ ನೀವು ನನ್ನ ಬ್ರದರ್ಸು ಸಿಸ್ಟರ್ಸ್ ಅಂತ ಹೇಳೋದು ಅವ್ರಿಗೆ ಅದು ಸಾಮಾನ್ಯ ಅಲ್ಲ. ಅದು ಒಂದು ವಿಶೇಷವಾದಂತ, ಹೇಗೆ ಹೌ ಸಂಬಡಿ ಹೂಸ್ ಅನ್ನೋನ್ ಟು ಅಸ್, who does not even belong to our own country, he is calling all of us brothers and sisters. ಅವನ ಮಾತೆ ಅವ್ರಿಗೆ ಅಷ್ಟು ಏನೋ ದೊಡ್ಡದಾಗ್ಬಿಡ್ತು. ಅಂಡ್ ದೇ ಆಲ್ ಅಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಅದಾದ್ಮೇಲೆ ಇಟ್ ಈಸ್ ಹಿಸ್ಟ್ರಿ.
ಎಷ್ಟು ಅವರು ಮಾತಾಡಿದ್ರು, ಅದಾದ್ಮೇಲೆ ಎಷ್ಟು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಅವರು ಸುತ್ತಾಡಿ ನಮ್ಮ ಒಂದು ವೇದ ಉಪನಿಷತ್ತುಗಳ ನಾಲೆಜ್ ಏನಿದೆ ಆ ನಾಲೆಜ್ನ ಅಲ್ಲಿ ಸ್ಪ್ರೆಡ್ ಮಾಡಿದ್ರು. ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ನೋಯಿಂಗ್ ಇಂಡಿಯಾ, ಆರ್ ಆ ಒಂದು ಇಂಡಿಯನ್ ಕಲ್ಚರ್ ಅಥವಾ ಇಂಡಿಯನ್ ಒಂದು ಫಿಲಾಸಫಿ ಅಥವಾ ಈ ನಮ್ಮ ಒಂದು ಜ್ಞಾನದ ಸಂಪತ್ತೇನಿದೆ ಅದರ ಅರಿವು ಅವ್ರಿಗೆ ಆಗ್ಲಿಕ್ಕೆ ಶುರು ಆಯಿತು ಅದರಿಂದ. ರೈಟ್. ಸೊ ಅಷ್ಟು ಅದ್ಭುತವಾದಂಥ ವ್ಯಕ್ತಿ. ಅದಾದ್ಮೇಲೆ ಯೋಗವನ್ನ ಕಂಪೈಲ್ ಮಾಡಿ 4 ಯೋಗ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಹ್ಮ್, ಈ 4 ಯೋಗಗಳನ್ನ ವಿಂಗಡಣೆ ಮಾಡಿರುವಂತ ಕೆಲಸ ಆ ಒಂದು ಆ ಏನು ಕ್ರೆಡಿಟ್ ಕೂಡ ಸ್ವಾಮಿ ವಿವೇಕಾನಂದರಿಗೆ ಹೋಗುತ್ತೆ. ರೈಟ್. ಅವಾಗಲೇ ಒಂದು ವಿಡಿಯೋ ಹಾಕಿದೆ, ನಿಮ್ಗೆ ವಾಯ್ಸ್ ಮಾತ್ರ ಕೇಳಿಸಿತ್ತು ಅನ್ಕೋತೀನಿ. ಸದ್ಗುರು ಅವ್ರು ಮಾತಾಡ್ತಾ ಇದ್ರು ಅವರ ಜೀವನದ ಒಂದು ಘಟನೆ, ಹೇಗೆ ನಮ್ಮೆಲ್ರಿಗೂ ಒಂದು ಒಂದು ಕುತೂಹಲ ಇರುತ್ತೆ ನಿಜವಾಗ್ಲೂ ದೇವ್ರು ಇದ್ದಾನೋ ಇಲ್ಲ ಅಂತ, ಅಲ್ವಾ? ಈ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಬರ್ತಾನೆ, ಅದು ಕೆಲವರು ದೇವ್ರು ಇದ್ದಾನೆ ಅಂತ, ಕೆಲವರು ದೇವ್ರು ಇಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಕೂಡ ಅದೇ ಡೌಟ್ ಇತ್ತು, ದೇವ್ರಿದ್ದಾನೆ 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 ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲಿದ್ದಾನೆ ದೇವ್ರು, ನನಗೆ ತೋರಿಸಿ. ಎಷ್ಟರ ಮಟ್ಟಿಗೆ ಕ್ರೇಜಿ ಇದ್ರು ಅಂದ್ರೆ ಎಲ್ಲ ಸಾಧು ಸಂತರಿಗೆ ಹೋಗಿ ಕೇಳೋದಂತೆ, ದೇವ್ರಿದ್ದಾನೆ ಅಂತ ಹೇಳ್ತಿರಲ್ಲ, ನನಗೆ ತೋರಿಸಿ ದೇವ್ರು ಎಲ್ಲಿದ್ದಾನಂತ. ಹ್ಮ್. ಜನ ಎಲ್ಲ ಓಡಿಸ್ಬಿಡ್ತಾ ಇದ್ರು, ಹೋಗು ಮಾರ ಯಾಕೆ ತಲೆ ತಿಂತಿ ಅಂತ. ಸಿ, ಎಷ್ಟು ಮೌಲಿಕ ಪ್ರಶ್ನೆ, ಒಂದು ಒಂದು ಬೇಸಿಕ್ ಕ್ವಶನ್ ರೀ. ದೇವ್ರು ಇದ್ದಾನೆ ಅಂತ ಹೇಳ್ತಿರಲ್ಲ, ತೋರಿಸ್ರಿ ನನಗೆ ದೇವ್ರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ತರ ಇದ್ದಾನೆ. ಅಂಡ್ ನೋಬಡಿ ಕುಡ್ ಆನ್ಸರ್ ದಟ್ ಕ್ವಶನ್. ಒಂದು ಮಗುವಿನ ಪ್ರಶ್ನೆ ಉತ್ತರ ಕೊಡಕ್ಕಾಗಿಲ್ಲ ದೊಡ್ಡ ದೊಡ್ಡ ಸಾಧು ಸಂತರಿಗೆ, ದೊಡ್ಡ ದೊಡ್ಡ ಏನೋ ಇವ್ರಿಗೆ. ಬೇಸಿಕ್ ಕ್ವಶನ್ ಕಿ ದೇವ್ರು ಇದ್ದಾನೆ ನನ್ಗೆ ತೋರಿಸಿ, ಹೌ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್ ಅಂತ. ರಾಮಕೃಷ್ಣ ಪರಮಹಂಸ ಹತ್ರನೂ ಹೋಗಿ ಕೂಡ ಹೋದ್ರು, ನೀವು ಏನೋ ದೇವ್ರು 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 ಅಂತ ಹೇಳ್ತೀರಿ, ತೋರಿಸಿ ನನ್ ದೇವ್ರು, ನೀವು ನೋಡಿದೀರಾ ಅಲ್ಲ, ಫಸ್ಟ್ ದೇವ್ರು ನೋಡಿದೀರಾ ಅಂತ ಕೇಳಿದ. ರಾಮಕೃಷ್ಣ ಪರಮಹಂಸರು ಹೌದು ನೋಡಿದ್ದೀನಿ ಅಂದ್ರು. ಆಶ್ಚರ್ಯ ಆಗೋಯ್ತು, ಯಾಕಂದ್ರೆ ಅಲ್ಲಿ ತನಕ ಬೇರೆ ಯಾರು ಕೂಡ ದೇವರ ನೋಡಿದೀನಿ ಅಂತ ಅವ್ರು ಹೇಳಿರ್ಲಿಲ್ಲ. ರಾಮಕೃಷ್ಣ ಪರಮಹಂಸ ಸೇಸ್ ಎಸ್ ನಾನು ದೇವರ ನೋಡಿದ್ದೀನಿ ಅಂತ, ಹಾಗಾದ್ರೆ ನನಗೂ ತೋರಿಸ್ತೀರಾ ಅಂತಂದ್ರು. ಹ್ಞೂ ತೋರಿಸ್ತೀನಿ ಅಂತಂದ್ರು. ಅಂಡ್ ದೆನ್ ಅವ್ರಿಗೆ ಒಂದು ಶಕ್ತಿಪಾತವನ್ನ ರಾಮಕೃಷ್ಣರು ಕೊಟ್ಟರು. ಆ ಶಕ್ತಿಪಾತ ಕೊಟ್ಟ ಮೇಲೆ ಬೇರೆ ಬೇರೆ ತರ ಸ್ಟೋರೀಸ್ ಇದೆ. 3 ದಿನ ಅವರು ಧ್ಯಾನದಲ್ಲಿ ಇದ್ರಂತೆ, ಆಳವಾದ ಧ್ಯಾನದಲ್ಲಿ ಆ ಸಮಾಧಿ ಸ್ಥಿತಿಗೆ ಹೋಗಿ ಅವ್ರಿಗೆ ಆ ಒಂದು ಅನುಭೂತಿ ಆಯಿತು. ಅದಾದ್ಮೇಲೆ ಯಾವತ್ತು ಆ ಪ್ರಶ್ನೆ ಅವ್ರಿಗೆ ಬರಲಿಲ್ಲ ವಾಪಸ್ ಅಂತ. ಸೊ ಈ ತರ ಅವರ ಜೀವನದ ಕೆಲವೊಂದು ಕಥೆಗಳಿದಾವೆ. ಬಟ್ ಅವರು ಹೇಳಿರುವಂತ ಕೆಲವೊಂದು ಕೋಟ್ಸ್ಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತು. ಡೆಫಿನೆಟ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಎಷ್ಟು ಓದಿದ್ರು ಕೂಡ, ಎಷ್ಟು ಕೇಳಿದ್ರು ಕೂಡ ಅದು ಕಮ್ಮಿನೇ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ, 39 ವರ್ಷ ವಯಸ್ಸಲ್ಲೇ ಅವ್ರು ಮಾಡಿ ಹೋಗಿರುವಂತಹ ಕೆಲಸಗಳು ಒಬ್ಬ ವ್ಯಕ್ತಿ ಎಷ್ಟು ಜನ್ಮಗಳು ತಾಳಿದ್ರು ಕೂಡ ಅಷ್ಟು ಕೆಲಸ ಮಾಡಕ್ ಆಗೋದಿಲ್ಲ. ಸೊ ಅಂತ ಅಷ್ಟು ನಾಲೆಜ್ ನಾವೆಲ್ಲರೂ ಪಡೆಯೋದು ಖಂಡಿತ ಒಂದು ಭಗೀರಥ ಪ್ರಯತ್ನವೇ ಹೌದು. ಬಟ್ ಕೆಲವೊಂದು ಕೋಟ್ಸ್ಗಳನ್ನ, ಇದು ಸಾಮಾನ್ಯ ಕೋಟ್, ನೀವೆಲ್ಲರೂ ಓದಿರ್ತೀರಿ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್. ಅರೈಸ್, ಅವೇಕ್, ಏನಿದ್ರೆ ಅರೈಸ್ ಅಂದ್ರೆ ಎದ್ದೇಳು, ಅವೇಕ್ ಅವೇಕನ್ ಆಗು, ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್. ಇಷ್ಟೇ 2 ಲೈನಲ್ಲಿ ನಮ್ಮ ಸಂಪೂರ್ಣ ಜೀವನದ ಒಂದು ಸಾರಾಂಶ ಬಂದ್ಬಿಡುತ್ತೆ. ನಿಮ್ಗೆ ಏನ್ ಗೋಲ್ಸ್ ಇದೆ, ಆ ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಎಲ್ಲಿ ತನಕ ಅದು ಅಚೀವ್ ಮಾಡೋದಿಲ್ವೋ ಅಲ್ಲಿ ತನಕ ಸುಮ್ಮನೆ ಕೂತ್ಕೋಬೇಡಿ. ಅರೈಸ್, ಎದ್ದೇಳಿ. ಎದ್ದೇಳಿ ಅಂದ್ರೆ ಎದ್ದು ನಡಿಬೇಕು ಅಂತನ ಇಲ್ಲ, ಎದ್ದು ನಡಿಬೇಕು ಅಂತಲ್ಲ. ಎದ್ದೇಳಿ ಅಂದ್ರೆ ಅರ್ಥ ಏನು, ನಿಮ್ಮ ಗುರಿಯ ಕಡೆ ನಿಮ್ಮ ಜರ್ನಿನ ಶುರು ಮಾಡ್ಕೊಳ್ಳಿ. ಅವೇಕನಾಗಿ, ಜಾಗೃತರಾಗಿ. ಜಾಗೃತರಾಗಿ ಅಂದ್ರೆ ಏನರ್ಥ? ನಾವು ಮಲಗಿದೀವ? ನೋ. ಜಾಗೃತರಾಗಿ ಅಂದ್ರೆ ಆ ಏನ್ ಗೋಲ್ಸ್ ನಿಮ್ಮಿದೆ ಆ ಗೋಲ್ಸ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ,
ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ತನಕ ನಿಮ್ಮ ಗೋಲ್ಸ್ಗಳನ್ನ ನೀವು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಎಲ್ಲಿ ತನಕ ಅದನ್ನು ಅಚೀವ್ ಮಾಡೋದು ಹೇಗೆ ಅಂತ ನೀವು ಅದರ ಜ್ಞಾನವನ್ನು ಪಡೆಯೋದಿಲ್ವೋ, ಅಲ್ಲಿ ತನಕ ಆ ಗೋಲ್ನ ನೀವು ಅಚೀವ್ ಮಾಡಕ್ ಆಗೋದಿಲ್ಲ ಅಂತ. ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್. ಎಲ್ಲಿ ತನಕ ನಿಮ್ಮ ಗೋಲ್ನ ರೀಚ್ ಆಗೋದಿಲ್ವೋ ಅಲ್ಲಿ ತನಕ ನೀವು ಸ್ಟಾಪ್ ಆಗಬಾರ್ದು. ಅದರ ಜೊತೆಗೆ ಅರೈಸ್ ಅಂದ್ರೆ ಆ ಗೋಲ್ಸ್ ಕಡೆ ಗಮನ ಇರಬೇಕು, ಆ ಗೋಲ್ಸ್ ಕಡೆ ನಾವು ಮೂವ್ ಆಗ್ತಾ ಇರಬೇಕು. ಅಂಡ್ ಅವೇಕಂಡ್ ಅಂದ್ರೆ ಬಿ ಅವೇರ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಎನ್ ಎಲ್ ಪಿಲಿ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋತೀವಿ, ಕಲಿತೀವಿ ಹೇಗೆ ನಮ್ಮ ಗೋಲ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ 4 ಸ್ಟೆಪ್ಸು. ಆಂಥೋನಿ ರಾಬಿನ್ಸ್ ಅಂತ ಒಬ್ರು ರೈಟರ್ ಇದ್ದಾರೆ. ಹಿ ಗಿವ್ಸ್ ದ 4 ಸ್ಟೆಪ್ಸ್ ಆಫ್ ಸಕ್ಸೆಸ್. ಸ್ಟೆಪ್ ನಂಬರ್ 1 ಇಸ್ ನೋ ವಾಟ್ ಯು ವಾಂಟ್. ನಿಮ್ಗೆ ಏನ್ ಬೇಕಾಗಿದೆ ಅದು ತಿಳ್ಕೊ ಅಂತ ಫಸ್ಟ್. ಸೆಕೆಂಡ್ ಸ್ಟೆಪ್ ಇಸ್ ಟೇಕ್ ಆಕ್ಷನ್. ಅದನ್ನ ಪಡಿಲಿಕ್ಕೆ ಏನ್ ಆಕ್ಷನ್ ತಗೋಬೇಕು ಅದನ್ನ ಆಕ್ಷನ್ ತಗೋಬೇಕು. 3ನೇ ಸ್ಟೆಪ್ ಅಲ್ಲಿ ಕೀಪ್ ಐ ಆನ್ ಇಟ್. ಅಂದ್ರೆ ಅದನ್ನ ಅಸೆಸ್ ಮಾಡ್ತಾ ಹೋಗಿ. ನೀವು ತಗೊಳ್ತಾ ಇರುವಂತಹ ಸ್ಟೆಪ್ಸ್ ಸರಿ ಇದೆಯೋ ಇಲ್ವೋ, ರಾಂಗ್ ವೇಲ್ ಹೋಗ್ತಾ ಇದ್ದೀರೋ ರೈಟ್ ವೇಲ್ ಹೋಗ್ತಾ ಇದ್ದೀರೋ, ಕೀಪ್ ಯುನೋ ಐ ಆನ್ ಇಟ್ ಅಂತ. ಅಂಡ್ 4ನೇ ಸ್ಟೆಪ್ಪು, ನೀವೇನ್ ಸ್ಟೆಪ್ ತಗೋತಾ ಇದ್ದೀರಿ, ನೀವೇನ್ ಆಕ್ಷನ್ ತಗೋತಾ ಇದ್ದೀರಿ, ಆ ಆಕ್ಷನ್ ಏನಾದ್ರೂ ಸರಿಯಾಗಿ ತಗೊಳ್ತಾ ಇಲ್ಲ ಅಥವಾ ಆ ಆಕ್ಷನ್ ನಿಮ್ಮ ಗೋಲ್ಸ್ಗಳ ಕಡೆ ನಿಮಗೆ ಡ್ರೈವ್ ಮಾಡ್ತಾ ಇಲ್ಲ ಅಂತಿದ್ರೆ ಆ ಆಕ್ಷನ್ಸ್ಗಳನ್ನು ಚೇಂಜ್ ಮಾಡ್ತಾ ಹೋಗಿ. ಬಿ ಫ್ಲೆಕ್ಸಿಬಲ್ ಎನಫ್ ಟು ಚೇಂಜ್ ಯುವರ್ ಆಕ್ಷನ್ಸ್ ಟು ರೀಚ್ ಯುವರ್ ಗೋಲ್ ಅಂತ. ಅದೇ ಸೇಮ್ ಈ ಸ್ವಾಮಿ ವಿವೇಕಾನಂದ ಕೋಟೆ ಅವರು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ನೋಡಿ. ಬಟ್ ಅದನ್ನ ನಾವು ದೊಡ್ಡದಾಗಿ ಎನ್ ಎಲ್ ಪಿ ಯೂಸ್ ಮಾಡ್ತೀವಿ, ಇದನ್ನೆಲ್ಲೋ ಒಂದ್ ಕಡೆ ಹಿಂದೆ ಬಿಟ್ಬಿಡ್ತೀವಿ. ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು, ಇವತ್ತಿನ ದೊಡ್ಡ ದೊಡ್ಡ ಫಾರಿನ್ ಆಥರ್ಸ್ ಏನಿದ್ದಾರೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಒಂದಿಲ್ಲ ಒಂದು ರೀತಿಯಲ್ಲಿ. ಬಟ್ ನಾವು ಅದನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಇಟ್ ಇಸ್ ಜಸ್ಟ್ ದಟ್ ಫಸ್ಟ್ ನೋ ವಾಟ್ ಯು ವಾಂಟ್. ನಿಮ್ ಗೋಲ್ಸ್ ಏನಿದೆ ಅದನ್ನ ಫಸ್ಟ್ ತಿಳ್ಕೊಳ್ಳಿ. 2ನೇ ಸ್ಟೆಪ್ ಆಕ್ಷನ್ ತಗೊಳ್ಳಿ. ಅರೈಸ್ ಅಂಡ್ ಅವೇಕ್. ಬಿ ಅವೇರ್. ನೀವೇನ್ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಗಮನ ಇರಲಿ. ಒಂದ್ ವೇಳೆ ನೀವೇನ್ ಆಕ್ಷನ್ ತಗೋತಾ ಇದ್ದೀರಿ ಆ ಆಕ್ಷನ್ ನಿಮ್ಮ ಗೋಲ್ಸ್ ಕಡೆ ನಿಮ್ಗೆ ಡ್ರೈವ್ ಮಾಡ್ತಾ ಇಲ್ಲ ಅಂದ್ರೆ ಆ ಆಕ್ಷನ್ಗಳನ್ನು ಚೇಂಜ್ ಮಾಡಿ. ಇಟ್ ಇಸ್ ಜಸ್ಟ್ ಲೈಕ್, ನಾನು ಎಷ್ಟೋ ಸತಿ ಹೇಳ್ತೀನಿ ಒಂದು ಡೋರು ಓಪನ್ ಆಗುವಾಗ ಆ ಡೋರ್ ಮೇಲೆ ಬರೀತಾರೆ ಐದರ್ ಪುಷ್ ಆರ್ ಪುಲ್ ಅಂತ ಅಲ್ವಾ. ಪುಷ್ ಅಂದ್ರೆ ಪುಷ್ ಮಾಡಬೇಕು, ಪುಲ್ ಅಂದ್ರೆ ಎಳಿಬೇಕು. ಒಂದ್ ವೇಳೆ ಅದನ್ನ ಪುಷ್ ಇದ್ದು ನೀವು ಪುಲ್ ಮಾಡ್ತಾ ಇದ್ರೆ ಅದು ಯಾವತ್ತೂ ಓಪನ್ ಆಗಲ್ಲ. ಅದು ಹೊರಗಡೆ ಓಪನ್ ಆಗುತ್ತೆ ಡೋರ್ ಅಂದ್ರೆ, ನೀವು ಒಳಗಡೆ ಎಳಿತಾ ಇದ್ರೆ ನೀವು ಎಷ್ಟು ಸತಿ ಬೇಕಾದ್ರೆ ಎಳಿರಿ, 1000 ಸತಿ ಬೇಕಾದ್ರೆ ಎಳಿರಿ, ಅದು ಓಪನ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅದು ಓಪನ್ ಆಗೋದು ಹೊರಗಡೆ, ನೀವು ಒಳಗಡೆ ಎಳಿತಾ ಇದ್ದೀರಿ. ಸೊ ಸೇಮ್ ಆಕ್ಷನ್ ನೀವು ತಗೋತಾ ಇದ್ರೆ 100 ಸತಿ ಆಕ್ಷನ್ ತಗೊಂಡು ಕೂಡ ಅಯ್ಯೋ ನಾನು ಫೇಲ್ ಆಗ್ಬಿಟ್ಟೆ, ಅಯ್ಯೋ ನಾನು ಸರಿಯಾಗಿ ನನ್ನ ಗೋಲ್ನ ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಗೋಲ್ ಯಾವ ಅಚೀವ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ನೀವು ಕೆಲಸ ಮಾಡ್ತಾ ಇದ್ದೀರಿ. ಪುಲ್ ಮಾಡೋ ಬದಲಿಗೆ ಒಂದ್ಸತಿ ಪುಷ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಇನ್ ದ ಸೇಮ್ ವೇ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಯಾವುದೇ ಗೋಲ್ಸ್ ಇದ್ರೂ ಕೂಡ ಆ ಗೋಲ್ಸ್ ನ ಅಚೀವ್ ಮಾಡ್ಲಿಕ್ಕೆ ನಾವು ಏನ್ ಆಕ್ಷನ್ ತಗೋತಾ ಇದೀವಿ, ಆ ಆಕ್ಷನ್ ಏನಾದ್ರೂ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಚೇಂಜ್ ದ ಆಕ್ಷನ್. ಅದೇ ತರ ನೀವು ಆಕ್ಷನ್ ತಗೋತಾ ಇದ್ರೆ ಅದು ಯಾವತ್ತೂ ಅಚೀವ್ ಮಾಡಕ್ ಆಗೋದಿಲ್ಲ ನೀವು. ರೈಟ್? ಸೊ ಕೀಪ್ ಚೇಂಜಿಂಗ್ ಯುವರ್ ಆಕ್ಷನ್ ಅಂಟಿಲ್ ಯು ಡು ನಾಟ್ ರೀಚ್ ಯುವರ್ ಗೋಲ್ ಅಂತ. ಅರೈಸ್ ಅವೇ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ಯು ರೀಚ್ ಯುವರ್ ಗೋಲ್. ಕ್ಲಿಯರ್? ಇನ್ನೊಂದೆರಡು ಕೋಟ್ಸ್ ತಗೊಳ್ಳೋಣ. ತುಂಬಾ ಒಳ್ಳೆ ಒಳ್ಳೆ ಕೋಟ್ಸು ಸ್ವಾಮೀಜಿ ಅವ್ರದ್ದಿದೆ. ಈ ಕೋಟ್ ಕೂಡ ನೀವೆಲ್ಲರೂ ಓದಿರ್ತೀರಿ ಅಥವಾ ಕೇಳಿರ್ತೀರಿ. ಆಲ್ ಪವರ್ ಇಸ್ ವಿತ್ ಇನ್ ಯು. ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಬಿಲೀವ್ ಇನ್ ದಟ್. ಡು ನಾಟ್ ಬಿಲೀವ್ ದಟ್ ಯು ಆರ್ ವೀಕ್. ಡು ನಾಟ್ ಬಿಲೀವ್ ದಟ್ ಯು ಆರ್ ಹಾಫ್ ಕ್ರೇಜಿ lunatics as most of us do nowadays. Stand up and express the divinity within you. ನಿಮ್ಮ ಒಳಗಡೆ ಇರುವಂತ ಆ ಒಂದು ದೈವಿ ಶಕ್ತಿ ಅಥವಾ ದೈವತ್ವ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಡು ನಾಟ್ ಬಿಲೀವ್ ನೀವು ವೀಕ್ ಆಗಿದ್ದೀರಿ. ಡು ನಾಟ್ ಬಿಲೀವ್ ನೀವು ಹಾಫ್ ಕ್ರೇಜಿ, ಅರ್ಧುಚ್ಚ ಅಂತ ಹೇಳ್ತೀವಲ್ಲ, ಅರ್ಧುಚ್ಚ ಆಗಿದ್ದೀರಿ, ಲುನಾಟಿಕ್ ಆಗಿದ್ದೀರಿ. ಆಲ್ ದ ಪವರ್ ಇಸ್ ವಿತ್ ಇನ್ ಯು. ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಇದನ್ನು ಕೂಡ ನಾವು ಮೈಂಡ್ ಟ್ರೈನಿಂಗ್ ಅಥವಾ ಮೈಂಡ್ ಪವರ್ ಮಾಡುವಾಗ ಸಾಕಷ್ಟು ಸತ ಈ ವಿಷಯಗಳನ್ನು ಹೇಳ್ತೀನಿ ನೋಡಿ. ಸ್ವಾಮೀಜಿ ಅವರು ಏನೇನು ಹೇಳಿದ್ದಾರೆ
ಅದರದ್ದು ಕೆಲವೊಂದು ಭಾಗಗಳನ್ನ ನಾವು NLP ಅಲ್ಲಿ, ಹಿಪ್ನೋಸಿಸ್ ಅಲ್ಲಿ, ಅಲ್ಲಿ ಇಲ್ಲಿ ಕಲಿತಾ ಇದ್ದೀವಿ, ರೈಟ್? ಅದನ್ನ ರೈಟ್ ವೇ ಅಲ್ಲಿ ಕಲಿತಾ ಇದ್ದೀವಿ. ಎಷ್ಟೋ ಸತೆ ಸ್ನೇಹಿತರೆ, ನಾವು ಎಷ್ಟೋ ಕೋರ್ಸ್ಗಳನ್ನು ಓದ್ತೀವಿ, ಎಷ್ಟೋ ವಿಷಯಗಳನ್ನು ಓದ್ತೀವಿ, ಬಟ್ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ಅದನ್ನ ನಮ್ಮ ಜೀವನದಲ್ಲಿ ಒಂದು ಅಪ್ಲೈ ಮಾಡೋದು ಹೇಗೆ, ಅದನ್ನ ನಾವು ಸರಿಯಾಗಿ ತಿಳ್ಕೊಳ್ದೇನೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡದೇ ಇದ್ದಾಗ ನಮ್ಮ ಜೀವನದಲ್ಲಿ ನಾವು ನರಕದಲ್ಲೇ ಇರ್ತೀವಿ. ಜ್ಞಾನದಲ್ಲಿ ಮಾತ್ರ ಸ್ವರ್ಗ ಇರುತ್ತೆ, ಜೀವನದಲ್ಲಿ ನರಕನೇ ಇರುತ್ತೆ. ಎಷ್ಟು ಅದ್ಭುತವಾಗಿ ಸ್ವಾಮೀಜಿ ಹೇಳಿದ್ದಾರೆ ಕಿ ಆಲ್ ದ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ನೀವು ಎಲ್ಲವನ್ನು ಸಾಧಿಸಬಹುದು, ಎಲ್ಲ ಪವರ್ ನಮ್ಮ ಒಳಗಡೆನೇ ಇದೆ. ಸ್ವಾಮೀಜಿ ಅವ್ರ ಇನ್ನೊಂದು ಕೋಟ್ ಇದೆ ಕಿ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ವಿಸ್ಡಮ್ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮೆನ್ ಅಂತ. ಅಂದ್ರೆ ಎಜುಕೇಶನ್, ನಾವು ಹೊರಗಡೆ ಏನ್ ಎಜುಕೇಶನ್ ತಗೋತಾ ಇದ್ದೀವಿ, ಏನ್ ನಾಲೆಜ್ನ ಪಡಿತಾ ಇದ್ದೀವಿ, ಆ ನಾಲೆಜ್ ಈಗಾಗಲೇ ನಮ್ಮ ಒಳಗಡೆ ವಿಸ್ಡಮ್ ಇದೆ, ಜ್ಞಾನ ನಮ್ಮ ಒಳಗಡೆ ಇದೆ. ಆ ನಮ್ಮ ಒಳಗಡೆ ಇರುವಂತ ಜ್ಞಾನವನ್ನು ಹೊರಗಡೆ ತೆಗೆಯುವ ಕೆಲಸ ಹೊರಗಿನ ಎಜುಕೇಶನ್ ಮಾಡ್ತಾ ಇದ್ದೇವೆ, ನಾವು ಹೊರಗಿಂದ ಏನೂ ಕಲಿತಾ ಇಲ್ಲ ಅಂತ. ನಾನು PUC ಇರುವಾಗ ನಮ್ಮ ಒಬ್ರು ಮೇಸ್ಟ್ರು ಇದ್ರು. ತುಂಬಾ ಅವ್ರಿಗೆ ನಾವು ಚಿಕ್ಕ ಚಿಕ್ಕವರಿದ್ದಾಗ ಹುಚ್ಚ ಅಂತಾನೆ ಹೇಳ್ತಾ ಇದ್ವಿ ಸರ್ಗೆ. ಸಾಮಾನ್ಯವಾಗಿ ಮಕ್ಕಳಿದ್ದಾಗ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಇರುವಾಗ ನಾವು ಕೆಲವೊಂದ್ಸಲ ಟೀಚರ್ಸ್ಗೆಲ್ಲ ಫ್ರೆಂಡ್ಸ್ ಮಾತಾಡ್ತೀವಲ್ಲ, ಯಪ್ಪ ಹುಚ್ಚ ಟೀಚರ್ ಅವನು ಅಥವಾ ಹುಚ್ಚ ಲೆಕ್ಚರರ್ ಅಂತ. ಆದ್ರೆ ಅವ್ರು ಎಷ್ಟು ಅದ್ಭುತವಾದಂತ ಮಾತು ಹೇಳ್ತಾ ಇದ್ರು, ಇವತ್ತು ನನಗೆ ರಿಯಲೈಸ್ ಆಗ್ತಾ ಇದೆ. ಅವ್ರೊಂದು ಮಾತು ಹೇಳ್ತಾ ಇದ್ರು, ಓಕೆ ಮಕ್ಕಳೇ, ನಿಮ್ಗೆಲ್ಲ ಗೊತ್ತು, ಆದ್ರೆ ನಿಮ್ಗೆ ಗೊತ್ತು ಅಂತ ನಿಮ್ಗೆ ಗೊತ್ತಿಲ್ಲ. ಹುಚ್ಚುಚ್ಚರ ತರ ಮಾತಲ್ವಾ? ನಿಮ್ಗೆಲ್ಲ ಗೊತ್ತು, ಆದ್ರೆ ನಿಮ್ಗೆ ಗೊತ್ತು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಅರ್ಥ ಆಗ್ತಿದೆ ಎಷ್ಟು ತತ್ವಜ್ಞಾನದ ಮಾತು ಅವ್ರು ಹೇಳ್ತಾ ಇದ್ರು. ಆ ಸಮಯದಲ್ಲಿ ಅವ್ರು ಏನು ಹುಚ್ಚರ ತರ ಮಾತಾಡ್ತಿದಾರ ಅಂತ ಅನಿಸ್ತಾ ಇತ್ತು. ಬಟ್ ಇನ್ ರಿಯಾಲಿಟಿ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಅದ್ಭುತವಾದ ಮಾತು ಅವ್ರು ಹೇಳ್ತಾ ಇದ್ರು. ನಮ್ಗೆಲ್ಲ ಗೊತ್ತಿದೆ, ಬಟ್ ನಮ್ಗೆ ಗೊತ್ತು ಅಂತ ನಮ್ಗೆ ಗೊತ್ತಿಲ್ಲ. ಅಂಡ್ ದಟ್ ಇಸ್ ವಾಟ್ ಸ್ವಾಮಿ ವಿವೇಕಾನಂದ ಸೇಡ್ ಕಿ ಆಲ್ ದ ಪವರ್ ಇಸ್ ವಿತ್ ಇನ್ ಯು. ನಮ್ಮ ಒಳಗಡೆ ಎಲ್ಲ ಪವರ್ ಇದೆ, ವಿ ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು, ಆದ್ರೆ ವಿ ಹ್ಯಾವ್ ಟು ಬಿಲೀವ್ ಇನ್ ದಟ್. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಬಿಲೀವ್ ಮಾಡೋದು ಯಾವ್ದ್ರಲ್ಲಿ ಗೊತ್ತಾ? ಕೆಟ್ಟದ್ರಲ್ಲಿ ಬಿಲೀವ್ ಮಾಡ್ತೀವಿ, ಒಳ್ಳೆಯದ್ರಲ್ಲಿ ಬಿಲೀವ್ ಮಾಡೋದಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ಹನುಮಾನ್ ಚಾಲಿಸ ಪಠನೆ ಮಾಡ್ತೀರಿ? ಓಕೆ, ಲೆಟ್ ಮಿ ಪುಟ್ ಫುಲ್ ಕ್ವಶನ್ ಹಾಕ್ತೀನಿ, ಆಮೇಲೆ ಹಾಕಿ. ನೀವು ಹನುಮಾನ್ ಚಾಲಿಸ ಪಠಣೆನೂ ಮಾಡ್ತಾ ಇದ್ದೀರಿ, ನಿಮ್ಗೆ ಭಯನೂ ಇದೆ ಮನ್ಸಲ್ಲಿ, ಯಾವುದೋ ಒಂದು ಭಯ ಮನ್ಸಲ್ಲಿ ಇದೆ, ಹನುಮಾನ್ ಚಾಲಿಸ ಪಠಣೆನೂ ಕೂಡ ಮಾಡ್ತಿದ್ದೀರಿ. ಅಂಥವ್ರು ಯಾರ ಇದ್ರೆ ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್, ಸಂಕೋಚ ಇಲ್ಲದೆ ಹಾಕ್ರಿ. ಯಾರು ನಿಮ್ಮನ್ನು ಜಡ್ಜ್ ಮಾಡಲ್ಲ, ಅಥವಾ ನಾನೇನು ಜಡ್ಜ್ ಮಾಡ್ತಾ ಇಲ್ಲ ನಿಮ್ಮನ್ನ. ಅಥವಾ ನಿಮ್ಮಲ್ಲಿ ಎಷ್ಟು ಜನ ದಿನಾ ದೇವಸ್ಥಾನಕ್ಕೆ ಹೋಗ್ತೀರಿ, ದಿನಾ ಪೂಜೆ ಮಾಡ್ತೀರಿ, ಆದ್ರೂ ಭಯ ಇದೆ? ಹನುಮಾನ್ ಚಾಲಿಸ ಎಲ್ಲರೂ ಹೇಳ್ಕೊಳ್ಳಲ್ಲ, ಓಕೆ, ಬಟ್ ದಿನ ಪೂಜೆ ಮಾಡ್ತೀರಿ, ದೇವಸ್ಥಾನಕ್ಕೆ ಹೋಗ್ತೀರಿ, ಅಟ್ಲೀಸ್ಟ್ ದೇವರಲ್ಲಿ ನಂಬಿಕೆ ಇದೆ. ದೇವರಲ್ಲಿ ನಂಬಿಕೆನೂ ಇದೆ ಸರ್, ಆದ್ರೆ ಭಯನೂ ಇದೆ ಸರ್. ಕೆಲವರು ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ಇದ್ದೀವಿ. ಕೆಲವರು ಹೇಳ್ಕೊತಾ ಇದ್ದೀವಿ, ಕೆಲವರು ಹೇಳ್ಕೊತಾ ಇಲ್ಲ ಅಷ್ಟೇ, ರೈಟ್? ಇಲ್ಲಿ ಎಷ್ಟು ದ್ವಂದ್ವ ಇದೆ ನೋಡಿ ಇದ್ರ ಒಳಗಡೆ. ಈ ಮಾತಲ್ಲಿ ಎಷ್ಟು ದ್ವಂದ್ವ ಇದೆ. ನೀವು ದೇವರನ್ನ ನಂಬ್ತಾ ಇದ್ದೀರಿ, ದೇವ್ರ ಪೂಜೆ ಮಾಡ್ತಾ ಇರೋ ಅರ್ಥ ಏನು? ದೇವರನ್ನ ನಂಬ್ತಾ ಇದ್ದೀರಿ. ಹನುಮಾನ್ ಚಾಲಿಸ ಪಠನೆ ಮಾಡ್ತಾ ಇರೋ, ಹನುಮಾನ್ ನಂಬ್ತಾ ಇದ್ದೀರಿ ತಾನೇ ಪಠನೆ ಮಾಡ್ತಾ ಇರೋದು. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಶ್ ತಿವ್ ಲೋಕಜಾರ್ ದಿನಾ ಹೇಳ್ಕೊತಾ ಇದ್ದೀರಿ, ಆದ್ರೂ ಕೂಡ ಭಯಗಳನ್ನು ಒಳಗಡೆ ಇಟ್ಕೊಂಡಿದ್ದೀರಿ. ಏನರ್ಥ ಇದೆ? ದೇವ್ರ ಮೇಲೆ ನಂಬಿಕೆ ಇಲ್ಲ ಆಕ್ಚುಲಿ. ಈ ಕೆಟ್ಟದರ ಮೇಲೆ, ನೆಗೆಟಿವ್ ಮೇಲೆ, ಭಯದ ಮೇಲೆ ನಂಬಿಕೆ ಜಾಸ್ತಿ ಇದೆ. ಎಷ್ಟು ಸ್ಟ್ರಾಂಗ್ ಬಿಲೀಫ್ ಇದೆ ಅಂದ್ರೆ, ಎಲ್ಲಾದ್ರೂ ಆಗ್ಬಿಟ್ರೆ ದೇವ್ರ ಮೇಲೆ ನಂಬಿಕೆ ಅಷ್ಟು ಇಲ್ಲ, ನಂಬಿಕೆ ಏನೋ ಇದೆ, ಬಟ್ ಬರ್ತಾನೋ ಇಲ್ಲ ಗೊತ್ತಿಲ್ವೇ? ಕಷ್ಟ ಬಂದಾಗ ಬರ್ತಾನೆ ಇಲ್ವೋ, ಭಯ ಆದಾಗ ಬರ್ತಾನೆ ಇಲ್ವೋ ಗೊತ್ತಿಲ್ವಲ್ಲ, ಅಲ್ವಾ? ಭಯ, ಭಯದ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿದೆ. ಇದನ್ನ ಉಲ್ಟಾನೂ ಮಾಡಕ್ ರೆಡಿ ಇಲ್ಲ ನಾವು. ಅಲ್ಲ, ಭಯನೇ ಬರದೇ ಇರ್ಬೋದಲ್ಲ, ಭಯ ಬೀಳುವಂಥದ್ದು ಅಥವಾ ಏನೋ ಆಗುವಂಥದ್ದು ಆಗದೆ ಇರ್ಬೋದಪ್ಪ, ದೇವ್ರಿದ್ದಾನಲ್ಲ, ಅವ್ನು ನೋಡ್ಕೋತಾನೆ. ಬಟ್ ಎಷ್ಟು ವಿಚಿತ್ರ ನೋಡಿ, ಇದನ್ನ ಉಲ್ಟಾ ಮಾಡಕ್ಕೆ ಆಗಲ್ಲ ನಾವು. ಮನ್ಸಲ್ಲಿ ಮಾಡಿ ನೋಡಿ ಒಂದ್ಸತ್ತೆ. ಇಲ್ಲ ಸರ್, ಭಯ, ಭಯ ಬೀಳ್ಬೇಕು, ಭಯ ಇರಬೇಕು, ದೇವ್ರು ಬರ್ತಾನೆ ಇಲ್ಲ ಗೊತ್ತಿಲ್ಲ ನಮ್ಗೆ.
ಅಂದ್ರೆ ದೇವ್ರ ಮೇಲೆ ನಂಬಿಕೆ ಎಷ್ಟು ವೀಕ್ ಆಗಿದೆ, ಈ ನೆಗೆಟಿವ್ ಎನರ್ಜೀಸ್ ಮೇಲೆ, ಈ ಭಯಗಳ ಮೇಲೆ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ವಿಚಿತ್ರವಾಗಿದೆ ಇದು. ಸ್ವಾಮೀಜಿ ಸೇಸ್ ಕಿ ಆಲ್ ದ ಪವರ್ ಇಸ್ ವಿತ್ ಇನ್ ಯು. ನಿಮ್ಮ ಒಳಗಡೆ ಎಲ್ಲ ಪವರ್ ಇದೆ. ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಯಾವ್ದು ಗೊತ್ತಾ? ಆತ್ಮಶಕ್ತಿ ಅಂತ ಹೇಳ್ತಾರೆ. ಎಲ್ಲ ಋಷಿಮುನಿಗಳು, ಎಲ್ಲ ಜ್ಞಾನಿಗಳು ಅದನ್ನೇ ಹೇಳುದು, ಆತ್ಮಶಕ್ತಿಗಿಂತ ದೊಡ್ಡದು ಯಾವ ಶಕ್ತಿನೂ ಈ ಜಗತ್ತಿನಲ್ಲಿ ಇಲ್ಲ ಅಂತ. ಆತ್ಮಶಕ್ತಿ ನಮ್ಮ ಒಳಗಡೆ ಇಲ್ವಾ? ಸಾಮಾನ್ಯ ಭಾಷೆಯಲ್ಲಿ ನಾವು ಏನು ಆತ್ಮ ಅಂತ ಹೇಳ್ತೀವಿ, ನಮ್ಮೆಲ್ಲರಲ್ಲೂ ಒಂದು ಆತ್ಮ ಇದೆ ಅಂತ ನಾವು ನಂಬಿದ್ದೀವಿ. ಅಲ್ಲ, ಈ ಆತ್ಮ ಅನ್ನೋದು ತುಂಬಾ ದೊಡ್ಡ ವಿಷಯ. ಇದನ್ನ ತುಂಬಾ ತಪ್ಪಾಗಿ ತುಂಬಾ ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ದು, ದಟ್ ಈಸ್ ಸೆಕೆಂಡ್ರಿ. ಬಟ್ ಸಾಮಾನ್ಯವಾಗಿ ನಾವು ಆತ್ಮ, ನಮ್ಮೆಲ್ಲರಲ್ಲೂ ಒಂದು ಆತ್ಮ ಇದೆ ಅಂತ ನಂಬಿದ್ದೀವಿ. ಅದು ಆತ್ಮ ಹೇಗಿದೆ, ಏನಿದೆ, ಅದರ ಚರ್ಚೆ ಇವತ್ತು ಬೇಡ. ಅದು ಕೂಡ ತುಂಬಾ ಮಿಸ್ ಅಂಡರ್ಸ್ಟುಡ್ ಟಾಪಿಕ್ ಆಗಿದ್ರೂ ಕೂಡ ಅದನ್ನು ಮತ್ತೆ ಯಾವತ್ತಾದ್ರೂ ಅಡ್ವಾನ್ಸ್ ಲೆವೆಲ್ ಕ್ಲಾಸಿಗೆ ಬಂದಾಗ ಅರ್ಥ ಮಾಡ್ಕೊಳ್ಳೋಣ. ಬಟ್ ರೈಟ್ ನಾವು ಒಂದು ಆತ್ಮ ಇದೆ ನಮ್ಮಲ್ಲಿ ಅಂತ ನಾವು ನಂಬಿದ್ದೀವಿ. ರೈಟ್? ಆತ್ಮ ಇದೆ ಅಂದ್ರೆ ಆ ಆತ್ಮದಲ್ಲಿ ಆತ್ಮಶಕ್ತಿನೂ ಕೂಡ ಇದೆ. ಅಂಡ್ ಆ ಆತ್ಮಶಕ್ತಿ ಎಲ್ಲಗಿಂತ ದೊಡ್ಡ ಶಕ್ತಿ ಅಂತಲೂ ಕೂಡ ಎಲ್ಲ ಋಷಿಮುನಿಗಳು, ಸಾಧು ಸಂತರು, ಎಲ್ಲ ಜ್ಞಾನಿಗಳು ಹೇಳ್ತಿದ್ದಾರೆ. ಹಾಗಾದ್ರೆ ಆತ್ಮಶಕ್ತಿ ನಮ್ಮ ಒಳಗಡೆ ಇದೆ ಅಂದಾಗ ನಾವು ಯಾಕೆ ಸಣ್ಣ ಪುಟ್ಟದಕ್ಕೆ ಭಯ ಬೀಳ್ತಾ ಇದ್ದೀವಿ? ಅರ್ಥ ಆಗ್ತಿದ್ಯಾ ಗೈಸ್? ಐ ಆಮ್ ಜಸ್ಟ್ ಪುಟಿಂಗ್ ಅ ಕ್ವಶನ್ ಟು ಆಲ್ ಆಫ್ ಯು. ವೈ? ಯಾಕೆ ಭಯ? ಯಾಕೆ ಡೌಟ್ಸು, ಸೆಲ್ಫ್ ಡೌಟು? ರೈಟ್? ಯಾಕೆ ನಾನು ವೀಕ್ ಆಗಿದ್ದೀನಿ ಅಂತ ನಮ್ಗನ್ಸುತ್ತೆ? ಯಾಕೆ ನನ್ಗೆ ಯಾರಾದ್ರೂ ಏನಾದ್ರು ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ? ಯಾಕೆ ನಾನು ಇದನ್ನ ಮಾಡಕ್ಕಾಗಲ್ಲ, ಅದನ್ನ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತೆ? ಇಟ್ ಈಸ್ ಬಿಕಾಸ್ ಆಫ್ ಅವರ್ ಆಲ್ ನೆಗೆಟಿವ್ ಲರ್ನಿಂಗ್ಸ್ ಫ್ರಮ್ ದ ಪಾಸ್ಟ್. ಹಿಂದೆಯಿಂದ ನಾವು ಏನು ಬೇಡದಿರುವಂತ ಲರ್ನಿಂಗ್ಸ್ಗಳನ್ನು ಸಬ್ಕಾನ್ಸಿಯಸ್ ಮಾಡಲಿ ಕಸ ತರ ತುಂಬಿಟ್ಟಿದ್ದೀವಿ. ಎಲ್ಲಿ ತನಕ ಆ ಕಸ ಖಾಲಿ ಮಾಡೋದಿಲ್ವೋ ಅಲ್ಲಿ ತನಕ ನಾವು ನಮ್ಮ ಜೀವನವನ್ನ ಬದಲಾಯಿಸಕ್ಕೆ ಆಗೋದಿಲ್ಲ. ನಮ್ಮ ಒಳಗಡೆ ಇದೆ ಪವರು, ಆದ್ರೆ ಆ ಪವರ್ ಆ ಸೂರ್ಯ ಒಳಗಡೆ ಇದ್ದೆ, ಬಟ್ ಆ ಮೋಡ ಮುಚ್ಚಿಬಿಟ್ಟಿದೆ ಅದನ್ನ. ಆ ಮೋಡನ ತೆಗೆದು ಬಿಸಾಕ್ಬೇಕು. ಈ ಎಲ್ಲ ಸೆಲ್ಫ್ ಡೌಟು, ಈ ಭಯಗಳು, ಈ ನೋವುಗಳು, ಈ ವೇದನೆಗಳು ಆ ಒಳಗಡೆ ಇರುವಂತ ಪವರ್ನ ಮುಚ್ಚಿಬಿಟ್ಟಿದೆ. ಆ ಪವರ್ನ ಹೊರಗಡೆ ತೆಗಿಬೇಕು ಅಂದ್ರೆ ಎಲ್ಲ ಭಯಗಳನ್ನ, ನೋವುಗಳನ್ನ, ವೇದನೆಗಳನ್ನ, ದುಃಖಗಳನ್ನ, ಎಲ್ಲ ಸೆಲ್ಫ್ ಡೌಟ್ಗಳನ್ನ ತೆಗೆದು ಬೀಸಾಕ್ಬೇಕು. ಯಾವಾಗ ಅದನ್ನ ತೆಗೆದು ಬೀಸಾಕ್ತೀವಿ ಅವಾಗ ನಾವು ಏನ್ ಬೇಕು ಅದನ್ನ ನಾವು ಪಡೆಯಕ್ಕಾಗತ್ತೆ. ಯಾಕಂದ್ರೆ ನಮ್ಮ ಒಳಗಡೆ ನಾವು ಪವರ್ ಇದೆ. ಅಂಡ್ ದಟ್ ಇಸ್ ವಾಟ್ ಸ್ವಾಮೀಜಿ ಸೇಯಿಂಗ್ ಕಿ ಆಲ್ ದ ಪವರ್ ಇಸ್ ವಿದಿನ್ ಯು. ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಮ್ಮ ಒಳಗಡೆ ಏನು ಒಂದು ಕೆಟ್ಟದ್ದು, ಬೇಡದಿರುವಂತ ನೆಗೆಟಿವಿಟಿ ತುಂಬಿದೀವಿ. ಅವಾಗ್ಲೇ ಹೇಳಿದೆ, ನೆಗೆಟಿವ್ ಮೇಲೆ ನಂಬಿಕೆ ಜಾಸ್ತಿ, ದೇವ್ರ ಮೇಲೆ ನಂಬಿಕೆ ಕಮ್ಮಿ. ಇದು ವೀಕ್ ಆಗಿದೆ, ಇದು ಸ್ಟ್ರಾಂಗ್ ಆಗಿದೆ. ನಾವು ಏನ್ ಮಾಡ್ಬೇಕು? ಇದನ್ನ ವೀಕ್ ಮಾಡ್ಬೇಕು, ಇದನ್ನ ಸ್ಟ್ರಾಂಗ್ ಮಾಡ್ಬೇಕು. ಯಾವಾಗ ದೇವ್ರ ಮೇಲೆ ನಾವು ನಂಬಿರುವಂತ ಯಾವುದೋ ಒಂದು ಪವರ್ ಮೇಲೆ ನಂಬಿಕೆ ಸ್ಟ್ರಾಂಗ್ ಇರುತ್ತೋ ಅವಾಗ ಎಲ್ಲ ಭಯಗಳು ಆಟೋಮೆಟಿಕ್ಲಿ ಕಳ್ಚ್ಕೊಳ್ಳುತ್ತೆ. ಅದ್ರ ಜೊತೆಗೆ ಅಫ್ಕೋರ್ಸ್ ಏನ್ ಬೇಡದಿರೋ ನೆಗೆಟಿವಿಟಿ ಒಳಗಡೆ ತುಂಬಿದ್ದೀವಿ ಬಾಲ್ಯದಿಂದ ಇಲ್ಲಿ ತನಕ, ಮತ್ತೆ ಎಷ್ಟೋ ಸತಿ ಹಿಂದಿನ ಜನ್ಮಗಳಿಂದ, ಅದನ್ನೆಲ್ಲ ನಾವು ಕಳ್ಚ್ಕೋಬೇಕು, ಅದನ್ನೆಲ್ಲ ನಾವು ರಿಲೀಸ್ ಮಾಡಬೇಕು, ಅದನ್ನೆಲ್ಲ ನಾವು ಬಿಸಾಕ್ಬೇಕು. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಹೋಪ್ ಯು ಆರ್ ಆಲ್ ಎಂಜಾಯಿಂಗ್ ದಿಸ್. ಅರ್ಥ ಮಾಡ್ಕೋತಾ ಇದ್ದೀರಿ ಅಂತಾನು ಕೂಡ ಅನ್ಕೊಂಡಿದ್ದೀನಿ. ಅನದರ್ 5 or 10 minutes and then we'll do the meditation. Okay, as I told you, very powerful meditation. ಯಾವುದೇ ಇದರಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂತಿದ್ರೆ ಈ ಕೋಟ್ ತುಂಬಾ ಪವರ್ಫುಲ್ ಆಗಿದೆ. ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ your life. Think of it, dream of it, live on that idea. Let the brain, muscles, nerves, every part of your body be full of that idea and just leave every other idea alone. This is the way to success. ಯಾವುದೇ ಒಂದು ಐಡಿಯಾ ನೀವು ಏನ್ ತಗೊಂಡಿದ್ದೀರಿ ಅಥವಾ ಏನ್ ಮಾಡಬೇಕು ಅಂತಿದ್ದೀರಿ, ಅದರಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಆ ಐಡಿಯಾ ನಿಮ್ಮ ಪ್ರತಿಯೊಂದು ದೇಹದ ಅಣುವಿನಲ್ಲಿ ಅದು ವೈಬ್ರೇಟ್ ಆಗಬೇಕು. ಅದರ ಬಗ್ಗೆನೇ ಆಲೋಚನೆ ಮಾಡಿ, ಅದರ ಬಗ್ಗೆನೇ ಕನಸು ಕಾಣಿ, ಆ ಐಡಿಯಾನ ಜೀವಿಸಿ ಫುಲ್ಲಿ.
ನಿಮ್ಮ ಬ್ರೈನು, ಮಸಲ್ಸು, ನರ್ವ್ಸು, ಎವ್ರಿ ಪಾರ್ಟ್ ಆಫ್ ಯರ್ ಬಾಡಿ ಬಿ ಫುಲ್ ಆಫ್ ದಟ್ ಐಡಿಯಾ ಆ್ಯಂಡ್ ಜಸ್ಟ್ ಲಿವ್ ಎವ್ರಿ ಅದರ್ ಐಡಿಯಾ ಅಲೋ. ಯಾವುದೇ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು ಅಂತಿದ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಗೊತ್ತಾ? ಸಕ್ಸಸ್ಫುಲ್ ಆಗಬೇಕು ಅಂದರೆ ಡೆಡಿಕೇಶನ್ ಇಲ್ಲ ನಮಗೆ. ಡೆಡಿಕೇಶನ್ ಇಲ್ಲದೆ ಏನೋ ಒಂದು ಆಗ್ಬಿಡ್ಬೇಕು ಅಂತ ಕೂತ್ಕೋತೀವಿ. ಇದು ಮಾಡಿದ್ನೆಲ್ಲ ಆಗ್ಬಿಡ್ಬೇಕು, ಅದು ಮಾಡಿದ್ನೆಲ್ಲ ಇದು ಆಗ್ಬಿಡ್ಬೇಕು. ನೋ, ಇಫ್ ಯು ಹ್ಯಾವ್ ಟು ಸಕ್ಸೀಡ್ ಇನ್ ಎನಿಥಿಂಗ್ ಯು ಆರ್ ಡೂಯಿಂಗ್, ಆ ಐಡಿಯಾದಲ್ಲಿ ಕಂಪ್ಲೀಟಾಗಿ ತೊಡಗ್ಕೋಬೇಕು. ಯಾರ್ಯಾರು ಅಗೇನ್ ಸಿ ಆಲ್ ದ ಸಕ್ಸಸ್ಫುಲ್ ಪೀಪಲ್, ಯಾರ್ಯಾರು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪೀಪಲ್ ಆಗಿದಾರೋ ಅವರೆಲ್ಲರೂ ಕಂಪ್ಲೀಟಾಗಿ ಅವರ ಜೀವನವನ್ನ ಆ ಒಂದು ಐಡಿಯಾ ಮೇಲೆ ಅಥವಾ ಆ ಒಂದು ಕೆಲಸದ ಮೇಲೆ ಮುಡುಪಾಗಿಟ್ರು. ಮೇ ಇಟ್ ಬಿ ಆಪಲ್, ಸ್ಟೀವ್ ಜಾಬ್ಸ್ ಬಗ್ಗೆ ಇರಲಿ, ಅಥವಾ ಅಮೆಝಾನ್ ಅವ್ರ ಓನರ್ ಬಗ್ಗೆ ಇರಲಿ, ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ಗಳನ್ನು ಯಾರ್ಯಾರು ಕಟ್ಟಿದ್ದಾರೆ, ಹೈಲಿ ಸಕ್ಸಸ್ಫುಲ್ ಪೀಪಲ್ ಯಾರ್ಯಾರು ಆಗಿದ್ದಾರೆ, ಬಿಲ್ ಗೇಟ್ಸ್ ಇರ್ಬೋದು, ವಾರೆನ್ ಬಫೆ ಇರ್ಬೋದು, ಇಲ್ಲಿ ಅಂಬಾನಿ ಇರ್ಬೋದು, ಟಾಟಾ ಇರ್ಬೋದು, ದೇ ಆಲ್ ಲೀವ್ ದೇರ್ ಐಡಿಯಾಸ್ ಲೈಕ್ ಎನಿಥಿಂಗ್. ಒಂದು ಐಡಿಯಾ ತಗೊಂಡ್ಮೇಲೆ ಆ ಐಡಿಯಾದಲ್ಲಿ ಸಂಪೂರ್ಣವಾಗಿ ಅವ್ರ ಜೀವನವನ್ನ ಮುಡುಪಾಗಿಟ್ರು. ಕಂಪ್ಲೀಟ್ ಟೈಮ್ ಅದಕ್ಕೆ ಕೊಡ್ತಾ ಇದ್ರು. ಆ್ಯಂಡ್ ಆ ಕಂಪ್ಲೀಟ್ ಟೈಮ್ ಕೊಟ್ಟಾಗ, ನಿನ್ನೆ ಈ ಸೋನು ಶರ್ಮಾ ಅಂತ ಒಬ್ರು ಮೋಟಿವೇಶನಲ್ ಸ್ಪೀಕರ್ ಇದ್ದಾರೆ, ಅವ್ರ ಮಾತೆಲ್ಲೋ ವಿಡಿಯೋ ಎಲ್ಲೋ ನೋಡ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ರು ಕಿ ದೋಸ್ ಹು ಆರ್ ವರ್ಕಿಂಗ್ 8 hours ಇನ್ ಅ ಡೇ, ಅವರು ಬರೀ ಅವ್ರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ದುಡಿಯೋಕ್ಕಾಗತ್ತೆ. ನಮ್ಮಲ್ಲಿ ಎಷ್ಟೋ ಜನ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಸಂಜೆ 6, 7 ಗಂಟೆ, 8 ಗಂಟೆಗೆ ಮನೆಗೆ ಬಂದ್ಬಿಡ್ಬೇಕು, ಆಮೇಲೆ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡಬೇಕು. ಅಫ್ಕೋರ್ಸ್ ಅದು ಕೂಡ ಬೇಕು, ಅದು ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್. ಬಟ್ ಬರೀ 8 hours ಯಾರು ಕೆಲಸ ಮಾಡ್ತಾರೆ ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರು 12 hours ಇನ್ ಅ ಡೇ ಕೆಲಸ ಮಾಡ್ತಾರೆ, 8 ಇಂದ 12 hours ತನಕ, ಅವ್ರು ಸ್ವಲ್ಪ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾರಂತೆ. ಆ್ಯಂಡ್ ವೆಲ್ದಿ ಆಗಬೇಕು ಅಂದರೆ ಎವ್ರಿ ಡೇ ಅಟ್ಲೀಸ್ಟ್ 16 hours ಇನ್ ಅ ಡೇ ಕೆಲಸ ಮಾಡಬೇಕಂತೆ. 16 hours ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ದೇ ಆರ್ ದ ವೆಲ್ದಿಯೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಅವ್ರು ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನಿಜ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರು ತುಂಬಾ ದೊಡ್ಡ ಶ್ರೀಮಂತರಾಗಿದ್ದಾರೋ ಅವರು ಆಲ್ಮೋಸ್ಟ್ 12 to 16 days ಇನ್ ಅ ಡೇ ವರ್ಕ್ ಮಾಡ್ತಾರೆ ಅವರು, ರೈಟ್? ಸೊ ಅದರ ಅರ್ಥ ಏನಂದ್ರೆ ಆಲ್ ದ 24/7 ನೀವೇನು ಐಡಿಯಾ ತಗೊಂಡಿದ್ದೀರಿ ಆ ಐಡಿಯಾನ ಜೀವಿಸ್ಬೇಕು. ವೆರೆವರ್ ಯು ಆರ್, ಜಸ್ಟ್ ಥಿಂಕ್ ಅಬೌಟ್ ದಟ್ ಐಡಿಯಾ, ಡ್ರೀಮ್ ಅಬೌಟ್ ದಟ್ ಐಡಿಯಾ. ಇನ್ನೇನು ಮಾಡ್ಬೋದು, ಇನ್ನು ಹೇಗೆ ಮಾಡ್ಬೋದು, ಇನ್ನು ಯಾವ ರೀತಿ ಇದನ್ನು ಚೇಂಜ್ ಮಾಡ್ಬೋದು, ಇನ್ನು ಯಾವ ರೀತಿ ಇದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಇನ್ನು ಯಾವ ರೀತಿ ಯಾರ ಹತ್ರ ಇದರ ಬಗ್ಗೆ ನಾನು ಮಾತಾಡ್ಬೋದು. ಸೊ ವೆನ್ ಯು ಆರ್ ಕಂಪ್ಲೀಟ್ಲಿ ಇನ್ವಾಲ್ವ್ ಇನ್ ದ್ಯಾಟ್, ಯಾವುದೇ ಒಂದು ದೊಡ್ಡ ಕನಸು ಇತ್ತು ಅಂತಿದ್ರೆ ಆ ಕನಸನ್ನು ನೆನ್ಸು ಮಾಡಬೇಕು ಅಂದರೆ ನಿಮ್ಮ ದೇಹ, ನಿಮ್ಮ ಬ್ರೈನು, ನಿಮ್ಮ ಮಸಲ್ಸು, ನಿಮ್ಮ ನರ್ವ್ಸು, ನಿಮ್ಮ ಒಂದೊಂದು ರಕ್ತದ ಒಂದೊಂದು ಹನಿಯಲ್ಲೂ ಕೂಡ ಆ ಐಡಿಯಾ ಡೀಪಾಗಿ ಇಳಿಬೇಕು. ಆವಾಗ ಮಾತ್ರ ಆ ಕೆಲಸದಲ್ಲಿ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗ್ತದೆ ಅಂತ. ಇಷ್ಟು ಅದ್ಭುತವಾದಂಥ ವಿಷಯಗಳನ್ನು ಸ್ವಾಮೀಜಿಯವರು ಹೇಳಿದ್ದಾರೆ ನೋಡಿ. ಈ ಕೋಟ್ನ ಲಾಸ್ಟ್ ತಗೊಳ್ಳೋಣ. ಓಕೆ, 2 ಕೋಟ್ ಇದೆ, 2 ತೊಗೊಂಡ್ಬಿಡೋಣ. ಟಾಕ್ ಟು ಯೋರ್ ಸೆಲ್ಫ್ ಒನ್ಸ್ ಇನ್ ಅ ಡೇ, ಅದರ್ವೈಸ್ ಯು ಮೇ ಮಿಸ್ ಮೀಟಿಂಗ್ ಅನ್ ಇಂಟೆಲಿಜೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಇದು ಕೂಡ ಸ್ವಾಮೀಜಿನೇ ಹೇಳಿದರು. ಸೆಲ್ಫ್ ಟಾಕ್ ಬಗ್ಗೆ ದಿನಕ್ಕೆ ಅಟ್ಲೀಸ್ಟ್ ಒಂದ್ಸತಿ ಆದರೂ ನಿಮ್ಮ ಹತ್ರ ನೀವು ಮಾತಾಡಬೇಕಂತೆ. ಇಲ್ಲ ಅಂದರೆ ನೀವು ಜಗತ್ತಲ್ಲಿ ಒಂದು ಇಂಟೆಲಿಜೆಂಟ್, ತುಂಬ ಬುದ್ಧಿವಂತ, ತುಂಬ ಅದ್ಭುತವಾದಂಥ ವ್ಯಕ್ತಿಯನ್ನ ಮೀಟ್ ಮಾಡೋದು ನೀವು ಮಿಸ್ ಮಾಡ್ಕೋತೀರಿ ಅಂತ. And other quote is, do not lower your goals to the level of your abilities. Instead, raise your abilities to the height of your goals. ಸಾಕಷ್ಟು ವಿಷಯಗಳಿದೆ, ಇದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಐ ಬಿನ್ ಆಲ್ವೇಸ್ ಟೀಚಿಂಗ್, ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಸೆಲ್ಫ್ ಲವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತೀನಿ. ಎಷ್ಟೋ ಕ್ಲಾಸಸ್ಗಳಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೀನಿ, ಪ್ರತಿ ಕ್ಲಾಸಲ್ಲಿ ಆಲ್ಮೋಸ್ಟ್ ಹೇಳ್ಕೊಡ್ತೀನಿ ಇದನ್ನು. ನನ್ನ ಹತ್ರ ಬರೋಕೆ ಎಲ್ರಿಗೂ ಇದು ಒಂದು ಸಾಮಾನ್ಯವಾಗಿ ನಾನು ಹೇಳ್ಕೊಡ್ತೀನಿ, ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್. ಸ್ವಾಮೀಜಿ ಅದನ್ನೇ ಹೇಳ್ತಾ ಇದ್ದಾರೆ, ಒಂದ್ಸತಿ ಅಟ್ಲೀಸ್ಟ್ ನಿಮ್ಮ ಜೊತೆಗೆ ನೀವು ಮಾತಾಡಿ, ಸೆಲ್ಫ್ ಟಾಕ್ ಮಾಡ್ಕೊಳ್ಳಿ.
ಅದರ್ವೈಸ್ ಯು ಆರ್ ಗೋಯಿಂಗ್ ಟು ಮಿಸ್ ಅ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ವೆರಿ ಅದ್ಭುತವಾದಂಥ ಒಂದು ವ್ಯಕ್ತಿನ ನೀವು ಮೀಟ್ ಮಾಡೋದು ಮಿಸ್ ಮಾಡ್ಕೋತೀರಿ. ಸ್ನೇಹಿತರೆ, ನಾವು ನಮ್ಮ ಹತ್ರ ಮಾತಾಡೋದೇ ಇಲ್ಲ. ನಮಗೆ ಮಾತಾಡಲಿಕ್ಕೆ ಜಗತ್ ಬೇಕು, ಜನ ಬೇಕು. ವಿ ನೆವರ್ ಟಾಕ್ ಟು ಅವರ್ ಸೆಲ್ಫ್. ಯಾವತ್ತಾದರೂ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಯಾವತ್ತಾದ್ರೂ ನಿಮ್ಮ ಜೊತೆ ನೀವು ಮಾತಾಡಿದ್ದೀರಾ? ಇದೇನು ಸರ್ ಇದು, ಹುಚ್ಚಿರ ಥರ ಮಾತಾಡ್ತೀರಿ ನೀವು. ನನಗೇನು ಹುಚ್ಚಿಡ್ದಿದ್ಯಾ? ನನ್ನ ಹತ್ರ ನಾನು ಮಾತಾಡ್ಕೊಳ್ಳ ಅಲ್ವಾ? ನೋಡಿ, ನಿಜವಾದ ಖುಷಿ ಪಡಿಬೇಕು ಅಂದ್ರೆ, ನಿಜವಾದ ಸಕ್ಸಸ್ ಪಡಿಬೇಕು ಅಂದ್ರೆ, ಕೆಲವೊಂದು ವಿಷಯಗಳು ಹುಚ್ಚುತನ ಅಂತ ಅನ್ಸತ್ತೆ, ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ನೀವು ಖುಷಿಯಾಗಿರ್ತೀರಿ. ಅದನ್ನು ಮಾಡಿದಾಗ ಮಾತ್ರ ನೀವು ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇದು ಅಂತದ್ರಲ್ಲಿ ಒಂದು. ನಮ್ಮ ಜೊತೆಗೆ ನಾವು ಮಾತಾಡೋದು, ನಮ್ಮ ಜೊತೆಗೆ ನಾವು ಮಾತಾಡೋದನ್ನ ಹೇಗೆ, ನಮ್ಮ ಬಗ್ಗೆ ನಮಗೆ ಏನಾದರೂ ಗೌರವ ಇದೆಯಾ? ನಮ್ಮನ್ನು ನಾವು ಏನಾದರೂ ಇಷ್ಟಪಡ್ತಾ ಇದ್ದೀವಾ? ಕಣ್ಮುಚ್ಚಿ ಒಂದ್ಸತಿ ಸುಮ್ಮನೆ ನಿಮಗೆ ನೀವು ಕೇಳ್ಕೊಳ್ಳಿ, ಡು ಐ ಲವ್ ಮೈ ಸೆಲ್ಫ್ ಅಂತ. ನಾನು ಎಷ್ಟೋ ಜನರಿಗೆ ಈ ಪ್ರಶ್ನೆ ಕೇಳ್ತೀನಿ, ಒಳಗಿಂದ ಉತ್ತರ ಏನು ಬರುತ್ತೆ ಗೊತ್ತಾ? ನೋ ಅಂತ. ಇಲ್ಲ, ವಿ ಡು ನಾಟ್ ಲವ್ ಅವರ್ ಸೆಲ್ಫ್ ಅಂತ ಬರುತ್ತೆ. ಲೂಯಿಸ್ ಎಲ್ ಹೇ ಅಂತ ಒಬ್ರು ರೈಟರ್ ಇದ್ದಾರೆ. ಶಿ ಹಸ್ ರಿಟನ್ ಅ ಬ್ಯೂಟಿಫುಲ್ ಬುಕ್ ಬೈ ನೇಮ್ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ. ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಲೂಯಿಸ್ ಎಲ್ ಹೇ ಅಂತ ಅವ್ರ ಹೆಸರು. ಹೇ ಹೌಸ್ ಪಬ್ಲಿಕೇಶನ್ದು. ತುಂಬ ಬ್ಯೂಟಿಫುಲ್ ಪುಸ್ತಕ ಇದೆ. ಅದರಲ್ಲಿ ಅವಳು ಒಂದು ಮಾತು ಹೇಳ್ತಾಳೆ. ಅವ್ರು ಹೇಳ್ತಾರೆ ಕಿ ಆಲ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ವೆನ್ ಯು ಡು ನಾಟ್ ಲವ್ ಯುವರ್ ಸೆಲ್ಫ್. ಯಾವಾಗ ನಿಮ್ಮನ್ನು ನೀವು ಪ್ರೀತಿ ಮಾಡೋದಿಲ್ಲ, ಯಾವಾಗ ನಿಮ್ಮನ್ನು ನೀವು ಇಷ್ಟಪಡೋದಿಲ್ಲ, ಅಲ್ಲಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ ಶುರು ಆಗತ್ತೆ. ಬಿಲೀವ್ ಮೀ, ಇವತ್ತೊಂದು ಸಿಂಪಲ್ ಟೆಕ್ನಿಕ್ ಕೂಡ ಹೇಳ್ಕೊಡ್ತೀನಿ ನಿಮಗೆ. ನಿಮ್ಗೆ ಏನಾದರೂ ಎಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಭಯ ಇದೆ, ನೋವಿದೆ, ದೇಹದಲ್ಲಿ ಯಾವುದೇ ರೀತಿ ಕಾಯಿಲೆ ಇದೆ, ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಅಥವಾ ಹಣ ಬರ್ತಾ ಇಲ್ವಾ, ಅಥವಾ ಜನ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ, ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ದಿಸ್ ಒನ್ ಟೆಕ್ನಿಕ್, ಇಫ್ ಕ್ಯಾನ್ ಅಪ್ಲೈ ದಿಸ್ ಪ್ರಾಪರ್ಲಿ ಇನ್ ಯೋರ್ ಲೈಫ್, ಬಿಲೀವ್ ಮೀ, ವಿದಿನ್ ಫ್ಯೂ ಡೇಸ್ ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ನಾನು ಸೆಲ್ಫ್ ಲವ್ ಅಂತ ಹೇಳ್ತೀನಿ. ವೆರಿ ಸಿಂಪಲ್, ಬಟ್ ಇದು ಒಳಗಿಂದ ಬರಬೇಕು ಅಷ್ಟೇ. ಬರೀ ಮೇಲಿಂದ ಹೇಳ್ಕೊಳ್ಳೋದಷ್ಟೇ ಅಲ್ಲ, ಒಳಗಿಂದ ನಮಗೋಸ್ಕರ ನಮಗೆ ಪ್ರೀತಿ ಬರಬೇಕು. ವಿ ಹ್ಯಾವ್ ಟು ಲಿಟ್ರಲಿ ಫೀಲ್ ಕಿ ಎಸ್ ಐ ಲವ್ ಮೈ ಸೆಲ್ಫ್ ಅಂತ. ನನ್ನನ್ನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನನಗೆ ಒಳಗಿಂದ ಬರಬೇಕು. ನಿಮಗೆ ನೀವು ಪ್ರಶ್ನೆ ಕೇಳಿ ರೈಟ್ ನಾವು, ನಿಮಗೆ ನೀವು ಜಸ್ಟ್ ಕ್ಲೋಸ್ ಯು ಐಸ್. ಎವ್ರಿಬಡಿ ಜಸ್ಟ್ ಡೂ ದಿಸ್. ಲೆಟ್ ಸಿ ಹೌ ಮೆನಿ ಆಫ್ ಯು ಗೆಟ್ ದ ಆನ್ಸರ್ ಫ್ರಮ್ ವಿದಿನ್. ಕಣ್ಮುಚ್ಚಿ ಜಸ್ಟ್ ಟೇಕ್ ಅ ಬ್ರೆತ್ ಇನ್ ಆ್ಯಂಡ್ ಬ್ರೀದ್ ಔಟ್. ದೊಡ್ಡ ಉಸಿನ ಒಳತೊಂಡು ಉಸಿನ ಹೊರಬಿಡಿ. And now ask yourself one question. ನಿಮಗೆ ನೀವು ಒಂದು ಪ್ರಶ್ನೆ ಕೇಳಿ, ಡು ಐ ಲವ್ ಮೈ ಸೆಲ್ಫ್? ನನ್ನನ್ನು ನಾನು ಪ್ರೀತಿ ಮಾಡ್ತೀನಾ? ಜೆನ್ಯೂನ್ ಆಗಿ ಒಳಗಿಂದ ಏನು ಉತ್ತರ ಬರ್ತಾ ಇದೆ ತಿಳ್ಕೊಳ್ಳಿ. ಬರೀ ಎಸ್ ಅಥವಾ ನೋ ಅಲ್ಲಿ ಉತ್ತರ ತಿಳ್ಕೊಳ್ಳಿ. ಎಷ್ಟು ಜನರಿಗೆ ನೋ ಅಂತ ಬರ್ತಾ ಇದೆ? ಜಸ್ಟ್ ಟೈಪ್ ನೋ ಇನ್ ದ ಚಾಟ್. ಎಸ್ ಬರ್ತಾ ಇದೆ, ಬಿ ಹ್ಯಾಪಿ. ಜೆನ್ಯೂನ್ ಆಗಿ ಬರ್ತಾ ಇದೆಯಾ ನೋಡಿ. ಎಷ್ಟೋ ಮೇಲ್ಗಿಂದ ಹೌದೌದು ನಾನು ನನ್ನ ಪ್ರೀತಿ ಮಾಡ್ತೀನಿ. ಏ, ಇದೆಂಥ ಪ್ರಶ್ನೆ? ಹೌದು, ನಾನು ನನ್ನ ಪ್ರೀತಿ ಮಾಡ್ತೀನಿ. ಆ ಥರ ಬರಬಾರ್ದು. ಒಳಗಿಂದ ಜೆನ್ಯೂನ್ ಆಗಿ ನಿಮಗೆ ಫೀಲ್ ಆಗಬೇಕು. ಎಷ್ಟು ಜನರಿಗೆ ನಿಮ್ಗೆ ಒಳಗಿಂದ ಜೆನ್ಯೂನ್ ಆಗಿ ಎಸ್ ಅಂತ ಬರ್ತಾ ಇದೆ, ಎಷ್ಟು ಜನರಿಗೆ ನಿಮಗೆ ಜೆನ್ಯೂನ್ ಆಗಿ ನೋ ಅಂತ ಬರ್ತಾ ಇದೆ? ಎಸ್ ಬರ್ತಾ ಇರೋರಿಗೆ ಎಸ್ ಅಂತಲೂ ಟೈಪ್ ಮಾಡಿ, ನೋ ಬರ್ತಾ ಇರೋರಿಗೆ ನೋ ಅಂತ ಟೈಪ್ ಮಾಡಿ. ಕೆಲವ್ರಿಗೆ ನಿಮ್ಗೆ ಅರಿವಿಗೆ ಬರ್ದೇನೆ ಇರ್ಬೋದು. ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಎಸ್. ರೈಟ್. ಸೊ ಎಷ್ಟೋ ಜನರಿಗೆ ನೋ ಬರ್ತಾ ಇದೆ, ಕೆಲವ್ರಿಗೆ ಎಸ್ಸು ಬರ್ತಾ ಇದೆ. ವಂಡರ್ಫುಲ್. ಈ ಎಸ್ ಬರ್ತಾ ಇರೋರಲ್ಲಿ ಜಾಸ್ತಿ ಜನ ನನ್ನ ಸ್ಟೂಡೆಂಟ್ಸು ಅಲ್ವಾ? ಯಾರ್ಯಾರಿಗೆ ಎಸ್ ಬರ್ತಾ ಇದೆ
ಅವರಲ್ಲಿ ಹೆಚ್ಚಾಗಿ ನನ್ನ ಸ್ಟೂಡೆಂಟ್ಸ್. ಗ್ರೇಟ್. ಮೋಸ್ಟ್ ಆಫ್ ಅಸ್ ಡು ನಾಟ್ ಲವ್ ಅವರ್ ಸೆಲ್ಫ್ ಗೈಸ್. ನಮ್ಮನ್ನು ನಾವು ಪ್ರೀತಿ ಮಾಡೋದಿಲ್ಲ. ನಮ್ಮನ್ನು ನಾವು ಯಾವಾಗ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅವಾಗ ನಮ್ಮ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಮೆಲ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಲ್ಟಿಮೇಟ್ಲಿ ನಮ್ಮ ಎನರ್ಜಿ, ನಮ್ಮ ವೈಬ್ರೇಷನ್ ರೈಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಒಮೆಗಾ ಪಿರಮಿಡ್ ಅಂತ ಒಂದಿದೆ, ಅದರಲ್ಲಿ ಭಾವನೆಗಳ ಬಗ್ಗೆ. ಥ್ಯಾಂಕ್ ಯು ಗುರಾಜಿ, ಥ್ಯಾಂಕ್ ಯು ಸೊ ಮಚ್. ಭಾವನೆಗಳದ್ದು ಒಂದೊಂದು ವೈಬ್ರೇಷನ್ ಇರುತ್ತೆ. ಅದರಲ್ಲಿ ಲವ್ದು ವೈಬ್ರೇಷನ್ ತುಂಬ ಹೈ ಲೆವೆಲ್ ಇದೆ, ಪ್ರೀತಿಯ ವೈಬ್ರೇಷನ್ ತುಂಬ ಹೈ ಲೆವೆಲ್ ಇದೆ. ಸೊ ನಮ್ಮ ಒಳಗಡೆ ನಮಗೋಸ್ಕರ ನಮಗೆ ಪ್ರೀತಿ ಮೂಡ್ಬಿಟ್ರೆ, ನಮ್ಮ ಒಳಗಡೆ ಪ್ರೀತಿ ತುಂಬಿದ್ರೆ ನ್ಯಾಚುರಲ್ ಆಗಿ ನಾವು ಆ ಲವ್ ವೈಬ್ರೇಷನ್ ಇರ್ತೀವಿ. ಆ ಲವ್ ವೈಬ್ರೇಷನ್ ಇಸ್ ಹೈಯರ್ ವೈಬ್ರೇಷನ್. ಯಾವಾಗ ಹೈಯರ್ ವೈಬ್ರೇಷನ್ ಇರ್ತೀವಿ, ಆ ಹೈಯರ್ ವೈಬ್ರೇಷನ್ ಎಲ್ಲ ನಮ್ಗೆ ಏನೇನು ಬೇಕದೆಲ್ಲ ಇದೆ. ಹ್ಯಾಪಿನೆಸ್ಸು, ಸಕ್ಸಸ್ಸು, ಅಬಂಡೆನ್ಸು, ಗುಡ್ ರಿಲೇಶನ್ಶಿಪ್ಪು, ಇವೆಲ್ಲವೂ ಹೈಯರ್ ವೈಬ್ರೇಷನ್ ಇದೆ. ಲವ್ ಕೂಡ ಹೈಯರ್ ವೈಬ್ರೇಷನ್ ಇದೆ. ಯಾವಾಗ ನಿಮ್ಮ ಒಳಗಡೆ ಲವ್ ತುಂಬ್ಕೊಂಡ್ಬಿಡತ್ತೆ, ಯು ನ್ಯಾಚುರಲಿ ಗೋ ಟು ದ ಹೈಯರ್ ವೈಬ್ರೇಷನ್. ಆ್ಯಂಡ್ ಯಾವಾಗ ಹೈಯರ್ ವೈಬ್ರೇಷನ್ ಹೋಗ್ತೀರಿ, ನ್ಯಾಚುರಲ್ ಆಗಿ ನಿಮ್ಗೆ ಏನು ಬೇಕು ಅದು ಸಿಗ್ಲಿಕ್ಕೆ ಶುರು ಆಗ್ಬಿಡತ್ತೆ. ಏನು ಬೇಡವಾಗಿದೆ ಅದು ಕಳ್ಸ್ಕೊಳ್ಳೋಕೆ ಶುರು ಆಗುತ್ತೆ, ಅದು ಮೆಲ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ರೈಟ್? ಸೊ ಜಾಸ್ತಿ ಟೈಮ್ ತಗೊಳ್ದೇನೆ ಲೆಟ್ ಮಿ ಟೀಚ್ ಯು ದಿಸ್ ಟೆಕ್ನಿಕ್. ಆ್ಯಂಡ್ ಅದಾದ ಮೇಲೆ ಒಂದು ಪವರ್ಫುಲ್ ಮೆಡಿಟೇಷನ್ ಕೂಡ ಮಾಡೋಣ. ಆ ಮೆಡಿಟೇಷನ್ಲಿ ಸ್ವಾಮೀಜಿಯವರ ಕೆಲವೊಂದು ಗುಣಗಳನ್ನು ನಮ್ಮ ಒಳಗಡೆ ನಾವು ಇನ್ಸ್ಟಾಲ್ ಮಾಡೋಣ. ಅದರಿಂದ ಮುಂಚೆ ಸಿಂಪಲ್ ಟೆಕ್ನಿಕ್, ಸೆಲ್ಫ್ ಲವ್ ಟೆಕ್ನಿಕ್, ಜಸ್ಟ್ ಥಿಯರಿ ಹೇಳ್ಕೊಡ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ತುಂಬ ಸಿಂಪಲ್ ಆಗಿದೆ. ಬೆಳಿಗ್ಗೆ, ಸಂಜೆ ಅಥವಾ ಯಾವಾಗ ಟೈಮ್ ಸಿಗುತ್ತೆ ಅವಾಗ 2 ಮಿನಿಟ್ಸು, 3 ಮಿನಿಟ್ಸು, 5 ಮಿನಿಟ್ಸು, 10 ಮಿನಿಟ್ಸ್, ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟೈಮ್. ತುಂಬ ಸಿಂಪಲ್ ಟೆಕ್ನಿಕ್. ಆರಾಮ್ಸೆ ಕೂತ್ಕೊಳ್ಳೋದು. ಯಾವಾಗ ನಿಮ್ಮ ಟೈಮ್ 1-2 ಮಿನಿಟ್ಸ್ ಟೈಮ್ ಇದೆಯಾ, ಸುಮ್ಮನೆ ಕೂತ್ಕೊಂಡ್ಬಿಡಿ, ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಚಿ ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡಿ. ಐ ಥಿಂಕ್ ಏನೋ ನೆಟ್ವರ್ಕ್ ಇಶ್ಯೂ ಆಯ್ತು ಅನ್ಸುತ್ತೆ. ಓಕೆ, ಕೇಳಿಸ್ತಿದೆ ನನ್ನ ವಾಯ್ಸ್ ಎಲ್ಲಿಗೂ? ಕೆನ್ ಯು ಆಲ್ ಹಿಯರ್ ಮಿ? ಓಕೆ, ಸಡನ್ ಡಿಸ್ಕನೆಕ್ಟ್ ಆಯಿತು, ಮತ್ತೆ ಕನೆಕ್ಟ್ ಆಯಿತು. ಹೋಪ್ಫುಲಿ ತೊಂದರೆ ಆಗಲ್ಲ ಅನ್ಕೋತೀನಿ. ಆಲ್ ರೈಟ್. ಓಕೆ, ಸೊ ಸೆಲ್ಫ್ ಲವ್ ಟೆಕ್ನಿಕ್ ಹೇಳ್ಕೊಡ್ತಾ ಇದೆ. ತುಂಬ ಸಿಂಪಲ್, ನೀವೆಲ್ಲರೂ ಮಾಡಿ. ನಿಮ್ಮ ಸುತ್ತಮುತ್ತ ಯಾರಾದರೂ ತೊಂದರೆಯಲ್ಲಿದ್ದರೆ ಅವ್ರಿಗೂ ಕೂಡ ಈ ಟೆಕ್ನಿಕ್ನ ಹೇಳ್ಕೊಡಿ. ಓಕೆ, ಸೊ ಏನು ಮಾಡಬೇಕು, 2 ಮಿನಿಟ್ಸ್, 3 ಮಿನಿಟ್ಸ್, 5 ಮಿನಿಟ್ಸ್, ಯಾವಾಗ ನಿಮ್ಮ ಹತ್ರ ಟೈಮ್ ಇದೆ ಅವಾಗ ಆರಾಮ್ಸೆ ಕೂತ್ಕೊಳ್ಳೋದು, ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು. ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡ್ತಾ ಇದ್ದೀನಿ, ಬಾಡಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಮೇಲೆ ನಿಮ್ಮ ರೈಟ್ ಹ್ಯಾಂಡ್ನ ಇಲ್ಲಿ ತರಬೇಕು, ಹಾರ್ಟ್ ಹತ್ರ. ಇದು ನಾವು ಹಾರ್ಟ್ ಚಕ್ರ ಅಥವಾ ಹೃದಯ ಚಕ್ರ ಅಂತ ಹೇಳ್ತೀವಿ, ಅನಾಥ ಚಕ್ರ ಅಂತ ಹೇಳ್ತೀವಿ, ಅಥವಾ ಹಾರ್ಟ್ ಹತ್ರ, ಹೃದಯದ ಹತ್ರ. ಓಕೆ, ಇಲ್ಲಿ ಕೈ ತಂದು ಇಲ್ಲಿ ಹೇಗೆ ಒಂದು ಮಗುನ ಮಲಗಿಸ್ತೀವಿ, ಮಗುನ ಮಲಗಿಸುವಾಗ ಟ್ಯಾಪ್ ಮಾಡ್ತೀವಲ್ಲ, ಆ ಥರ ಟ್ಯಾಪ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಜೋರಾಗಿ ಹೊಡೆದ್ಬಿಟ್ಟಿರೋ ಟಕ್ ಟಕ್ ಅಂತ ಆ ಥರ ಹೊಡಿಬೇಡಿ, ನಿಧಾನಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಟ್ಯಾಪ್ ಮಾಡ್ತಾ ನಿಮಗೆ ನೀವು ಹೇಳ್ಕೋಬೇಕು, ಏನು, ಐ ಲವ್ ಮೈ ಸೆಲ್ಫ್, ಐ ಅಕ್ಸೆಪ್ಟ್ ಮೈ ಸೆಲ್ಫ್. ಈ ಎರಡೇ ಲೈನ್, ಐ ಲವ್ ಮೈ ಸೆಲ್ಫ್, ಐ ಅಕ್ಸೆಪ್ಟ್ ಮೈ ಸೆಲ್ಫ್. ಇಲ್ಲಿ ಟ್ಯಾಪ್ ಮಾಡ್ತಾ ನಿಧಾನಕ್ಕೆ ಇಲ್ಲಿ ಟ್ಯಾಪ್ ಮಾಡಬೇಕು. ರೈಟ್? ಹೇಗೆ ಒಂದು ಮಗುನ ಮಲಗಿಸುವಾಗ ನಾವು ನಿಧಾನಕ್ಕೆ ಟ್ಯಾಪ್ ಮಾಡ್ತೀವಿ, ಆ ಥರ ರೆದಮಿಕ್ ಆಗಿ ಟ್ಯಾಪ್ ಮಾಡೋದು. ಟ್ಯಾಪ್ ಮಾಡೋದ್ರ ಜೊತೆ ಕಣ್ಣು ಮುಚ್ಚಿರತ್ತೆ, ಮನಸ್ಸಿನ ಒಳಗಡೆ ಹೇಳ್ಕೊಡೋದು, ನನ್ನನ್ನು ನಾನು ಪ್ರೀತಿಸ್ತೇನೆ, ನನ್ನನ್ನು ನಾನು ಸ್ವೀಕಾರ ಮಾಡ್ತೇನೆ, ಐ ಲವ್ ಮೈ ಸೆಲ್ಫ್, ಐ ಅಕ್ಸೆಪ್ಟ್ ಮೈ ಸೆಲ್ಫ್, ಐ ಲವ್ ಮೈ ಸೆಲ್ಫ್, ಐ ಅಕ್ಸೆಪ್ಟ್ ಮೈ ಸೆಲ್ಫ್. ನನ್ನನ್ನು ನಾನು ಪ್ರೀತಿ ಮಾಡ್ತೇನೆ, ನನ್ನನ್ನು ನಾನು ಸ್ವೀಕಾರ ಮಾಡ್ತೀನಿ. ನಿಮ್ಮದೇ ಆದಂಥ ಲ್ಯಾಂಗ್ವೇಜಲ್ಲಿ, ನಿಮ್ಮ ಮದರ್ ಟಂಗ್ ಏನಿದೆ, ನಿಮ್ಮ ಒಳಗಡೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಸೂಕ್ತ ಅಂತ ಅನ್ಸುತ್ತೆ
ಆ ಲ್ಯಾಂಗ್ವೇಜಲ್ಲಿ ಈ ಎರಡು ಪದಗಳನ್ನು ಮಾತ್ರ ಹೇಳ್ಕೊಡಿ. ಐ ಲವ್ ಮೈ ಸೆಲ್ಫ್ ಆ್ಯಂಡ್ ಐ ಅಕ್ಸೆಪ್ಟ್ ಮೈ ಸೆಲ್ಫ್. ನನ್ನನ್ನು ನಾನು ಪ್ರೀತಿ ಮಾಡ್ತೀನಿ, ನನ್ನನ್ನು ನಾನು ಸ್ವೀಕಾರ ಮಾಡ್ತೀನಿ. ಜಸ್ಟ್ ಸ್ಟಾರ್ಟ್ ಡೂಯಿಂಗ್ ದಿಸ್. ಇನಿಷಿಯಲಿ ನಿಮ್ಮಲ್ಲಿ ಕೆಲವ್ರಿಗೆ ಇನಿಷಿಯಲಿ ಮಾಡುವಾಗ ಒಳಗಿಂದ ರಿಜೆಕ್ಷನ್ ಬರುತ್ತೆ. ಒಳಗಿಂದ ನಿಮ್ಗೆ ಅನ್ಸುತ್ತೆ ಕಿ ಐ ಡು ನಾಟ್ ಲವ್ ಮೈ ಸೆಲ್ಫ್, ಐ ಡೋಂಟ್ ಅಕ್ಸೆಪ್ಟ್ ಮೈ ಸೆಲ್ಫ್, ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಒಳಗಿಂದ ಈ ಥರ ಫೀಲ್ ಬರುತ್ತೆ. ಬರಲಿ. ಎಲ್ಲಿ ತನಕ ಒಳಗಡೆ ಇದು ಅಕ್ಸೆಪ್ಟ್ ಆಗೋದಿಲ್ವೋ ಅಲ್ಲಿ ತನಕ ಮಾಡ್ತಾ ಹೋಗ್ಬೇಕು. ಒಳಗಿಂದ ನಿಮ್ಗೆ ಫೀಲ್ ಆಗಬೇಕು, ಎಸ್ ಐ ಲವ್ ಮೈ ಸೆಲ್ಫ್, ಹೂನಪ್ಪ. ಎಸ್ ಐ ಅಕ್ಸೆಪ್ಟ್ ಮೈ ಸೆಲ್ಫ್, ವಾಟ್ ಎವರ್ ಐ ಆಮ್, ಐ ಲವ್ ಮೈ ಸೆಲ್ಫ್, ಐ ಅಕ್ಸೆಪ್ಟ್ ಮೈ ಸೆಲ್ಫ್. ಅದು ಒಳಗಿಂದ ಫೀಲಿಂಗ್ ಬರಬೇಕು. ಯಾವಾಗ ಆ ಅದೇ ಫೀಲಿಂಗ್ ಹೇಳಾಯ್ತಾ ಶುರು ಆಗುತ್ತೆ, ನಿಮ್ಗೆ ಏನು ತೊಂದರೆ ಇದೆ ಅಥವಾ ನಿಮ್ಗೆ ಏನು ಬೇಡದಿರುವಂತ ನೆಗೆಟಿವಿಟಿ ಇದೆ, ಕ್ಯಾನ್ಸಲ್ ಸರ್ ಸಲ. ರೈಟ್. ಪ್ಲೀಸ್ ಮ್ಯೂಟ್ ಮಾಡಿ ಎಲ್ರು. ಕ್ಲಿಯರ್ ಗೈಸ್? ಸೊ ದಿಸ್ ಇಸ್ ಸೆಲ್ಫ್ ಲವ್ ಟೆಕ್ನಿಕ್ಕು. ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿ. ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡಿ. ಇದಕ್ಕೇನು ಟೈಮ್ ಲಿಮಿಟ್ ಇಲ್ಲ. ಎಷ್ಟು ಸತಿ ಬೇಕಾದ್ರೆ ಮಾಡ್ಬೋದು ದಿನದಲ್ಲಿ, 10 ಸತಿ ಬೇಕಾದ್ರೆ ಮಾಡಿ. ಅಟ್ಲೀಸ್ಟ್ 2 ಟೈಮ್ಸ್ ಇನ್ ಅ ಡೇ. ಬೆಳಗ್ಗೆ ಒಂದು 5 ಇಂದ 10 ನಿಮಿಷ, ಸಂಜೆ ಒಂದು 5 ಇಂದ 10 ನಿಮಿಷ ಮಾಡಿ. ಮಿನಿಮಮ್ ಆದರೂ ನೀವು ಒಂದು 21 ಡೇಸ್, 21 ದಿನ ಬಿಡದೆ ಮಾಡಿ ನೋಡಿ. 21 ಡೇಸಲ್ಲಿ ಯಾವ ಥರ ಚೇಂಜಸ್ ಬರ್ತಾ ಇದೆ ನೀವೇ ನೋಡಿ. ನಿಮ್ಮಲ್ಲಿ ಚೇಂಜಸ್ ಬಂತು ಅಂದರೆ ನನಗೂ ಕೂಡ ನನ್ನ ಗಮನಕ್ಕೆ ತನ್ನಿ, ಸರ್ ಈ ಥರ ಮಾಡಿದ್ರೆ ಇದರಿಂದ ನನಗೆ ಈ ಥರ ಬೆನಿಫಿಟ್ ಆಗಿದೆ ಅಂತ ನೀವೇ ಹೇಳ್ಕೊತೀರಿ. ಕ್ಲಿಯರ್? ಸೊ ದಿಸ್ ಇಸ್ ಸೆಲ್ಫ್ ಲವ್. ನೌ ವಿಲ್ ಡೂ ದ ಮೆಡಿಟೇಷನ್. ಎಲ್ಲರೂ ನಿಮ್ಮ ವಿಡಿಯೋಸ್ಗಳನ್ನು ಆನ್ ಮಾಡ್ಬೋದಾ? ಯಾರ್ಯಾರು ಆನ್ ಮಾಡೋಕ್ಕಾಗುತ್ತೆ ದಯವಿಟ್ಟು ಕೀಪ್ ಯುವರ್ ವಿಡಿಯೋಸ್ ಆನ್. ಓಕೆ, ಗ್ರೇಟ್. ಆಲ್ರೈಟ್. ಸೊ ಇವತ್ತಿನ ಧ್ಯಾನ ಕೂಡ ತಗೊಂಡಿದ್ದೀವಿ. ಇವಾಗ ಧ್ಯಾನ ಮಾಡೋಣ. ಧ್ಯಾನ ಮಾಡೋಕ್ಕೆ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಗಷ್ಟೇ. ನಿಮ್ಮಲ್ಲಿ ಕೆಲವರು ಈಗಾಗಲೇ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ಗೆ ಸೇರ್ಕೊಂಡಿದ್ದೀರಿ. 21ನೇ ತಾರೀಕಿಂದ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ ಶುರು ಆಗ್ತಾ ಇದೆ. ಸೊ ಆ ಕೋರ್ಸ್ದು ಫ್ರೀ ವೆಬಿನಾರ್ ಲಾಸ್ಟ್ ವೀಕಲ್ಲಿ ಇತ್ತು. ನಿಮ್ಮಲ್ಲಿ ಸುಮಾರು ಜನ ಅಟೆಂಡ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಯಾರಾದರೂ ರಿಜಿಸ್ಟರ್ ಇನ್ನು ಮಾಡಬೇಕು ಅಂತಿದ್ರೆ 15ನೇ ತಾರೀಕು ಲಾಸ್ಟ್ ರಿಜಿಸ್ಟ್ರೇಷನ್ ಡೇ ಇರುತ್ತೆ. 15ನೇ ತಾರೀಕು ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 21 ಜನವರಿಯಿಂದ ಈ ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಾದರೂ ಅಟೆಂಡ್ ಮಾಡಬೇಕು ಅಂತಿದ್ದೀರಾ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸು? ಈಗಾಗಲೇ ಮಾಡಿರೋರಲ್ಲ, ಇನ್ನೂ ರಿಜಿಸ್ಟ್ರೇಷನ್ ಮಾಡಿಲ್ಲ, ಬಟ್ ಸರ್ ವಿ ವಾಂಟ್ ಟು ಲರ್ನ್ ಅನ್ನೋರು ಯಾರು ಇದ್ದೀರಾ? ಯಾರಾದರೂ ಇದ್ದರೆ ಜಸ್ಟ್ ಯು ಕ್ಯಾನ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್. ನಿಮ್ಮೆಲ್ಲರ ಹತ್ರ ನನ್ನ ನಂಬರ್ ಇದೆಯಾ? ಯಾರ್ದಾದ್ರ ಹತ್ರ ನಂಬರ್ ಇಲ್ವಾ? ಮಹೇಶ್ ಕೋರೆಜಿ, ಓಕೆ. ಮಹೇಶ್, ನೀವು ಇಂಟ್ರೊಡಕ್ಟರಿ ವೆಬಿನಾರ್ ಅಟೆಂಡ್ ಮಾಡಿದ್ರಾ? ಇಲ್ಲ ಸರ್. ಮಾಡಲಿಲ್ಲ, ಓಕೆ. ಒಂದು ಕೆಲಸ ಮಾಡಿ, ನೀವು ನನಗೆ ವಾಟ್ಸಪ್ಪಲ್ಲಿ ಒಂದು ಹಲೋ ಕಳಿಸಿದ್ರೆ ನಾನು ನಂಬರ್ ಕೊಡ್ತೀನಿ. ಓಕೆ ಸರ್. ಇದರದೊಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ನನ್ನ 2 ನಂಬರ್ ಇದೆ. ಯಾವುದಾದ್ರು ಒಂದು ನಂಬರ್ ಮೇಲೆ ನೀವು ವಾಟ್ಸಪ್ಪಲ್ಲಿ ಸರ್ ಐ ವಾಂಟ್ ಡೀಟೇಲ್ಸ್ ಅಂತ ಕಳಿಸಿ. ನಾನು ವೆಬಿನಾರ್ದು ಲಿಂಕ್, ವೆಬಿನಾರ್ದು ಕಂಪ್ಲೀಟ್ ರೆಕಾರ್ಡಿಂಗ್ ಯೂಟ್ಯೂಬಲ್ಲಿದೆ, ಅದರ ಲಿಂಕ್ ಕಳಿಸ್ಕೊಡ್ತೀನಿ. ಅದನ್ನು ನೋಡಿ ಆದಮೇಲೆ ನೀವೇನಾದರೂ ಆ ಒಂದು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ ಅಟೆಂಡ್ ಮಾಡಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್. ಓಕೆ. ಆಲ್ರೈಟ್. ಸೊ ಯಾರಿಗಾದ್ರೂ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ ಕಲಿಬೇಕು ಅಂತಿದ್ರೆ, ಇನ್ನೂ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನೀವು ನನಗೆ ವಾಟ್ಸಪ್ ಮಾಡಿ, ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ.
15ನೇ ತಾರೀಕು ಒಳಗಡೆ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. 21ನೇ ತಾರೀಕಿಂದ ನಾವು ಈ ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಕೋರ್ಸ್. ಸುಮಾರು 1.5 to 2 months ತನಕ ನಡೆಯುತ್ತೆ. ಆ್ಯಂಡ್ ಆನ್ಲೈನ್ ಆಫ್ಲೈನ್ ಎರಡೂ ಒಟ್ಟಿಗೆ ಇರುತ್ತೆ. ಆನ್ಲೈನು ಇರುತ್ತೆ, ಆನ್ಲೈನ್ ಆಗ್ತಾ ಇದ್ದಂಗೆ ಒಂದು 3 ದಿನದ ಆಫ್ಲೈನು ಕೂಡ ಇರುತ್ತೆ. ಓಕೆ, ಸೊ ಯಾರ್ಯಾರು ರಿಜಿಸ್ಟರ್ ಮಾಡಬೇಕು ಅಂತಿದ್ದೀರಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. 15ನೇ ತಾರೀಕು ಲಾಸ್ಟ್ ಇರುತ್ತೆ ರಿಜಿಸ್ಟ್ರೇಷನ್ಗೆ. ಆಲ್ ರೈಟ್. ಸೊ ಯಾರ್ಯಾರು ಈ ಕೋರ್ಸ್ ಬರ್ತಾ ಇಲ್ಲ, ಯಾವ ನೀವು ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ, ದಯವಿಟ್ಟು ಅದೇ ಗ್ರೂಪಲ್ಲಿ ಇರಿ. ಆ ಗ್ರೂಪ್ನ ಬಿಡಬೇಡಿ, ಸೊ ದಟ್ ನಮ್ದು ಯಾವುದೇ ಈ ಥರ ಫ್ರೀ ಕ್ಲಾಸಸ್ಗಳು ಇತ್ತು ಅಂದರೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಾವು ಲೆಟ್ ಅಸ್ ಡೂ ದಟ್ ಮೆಡಿಟೇಷನ್. ಸರ್, why people tend to hate themselves? It is because they don't know to love themselves enough. ಅಪೇಕ್ಷೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿರುತ್ತೆ. ನಮ್ಮನ್ನು ನಾವು ಯಾಕೆ ಹೇಟ್ ಮಾಡ್ತೀವಿ? ಯು ವಿಲ್ ನಾಟ್ ಬಿಲೀವ್, 90% ಆಫ್ ಅಸ್ ಹೇಟ್ ಅವರ್ ಸೆಲ್ಫ್. ಏನು, ನಮ್ಮಲ್ಲಿ 90% ಜನ ನಮಗೆ ನಾವು ಹೇಟ್ ಮಾಡ್ಕೋತೀವಿ, ನಮ್ಮನ್ನು ನಾವು ಪ್ರೀತಿ ಮಾಡೋದಿಲ್ಲ. ಸಾಕಷ್ಟು ಬೇರೆ ಬೇರೆ ಕಾರಣಗಳಿರುತ್ತೆ ಪ್ರೀತಿ ಮಾಡದೇ ಇರೋದಕ್ಕೆ. ಬಾಲ್ಯದಲ್ಲಿ ನಡೆದಂಥ ಘಟನೆಗಳು, ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣ, ನಮ್ಮ ಜೊತೆಗೆ ನಡೆದಂಥ ಎಲ್ಲರ ವ್ಯವಹಾರಗಳು, ಇವೆಲ್ಲ ಸೇರಿ ನಮ್ಮ ಒಳಗಡೆ ನಮಗೆ ನಾವು ಹೇಟ್ ಮಾಡೋ ಥರ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಜನ ಏನು ಹೇಳ್ತಾ ಇರ್ತಾರೆ ನಮ್ಮ ಬಗ್ಗೆ, ನಾವು ಅದನ್ನು ಒಳಗಡೆ ಅಕ್ಸೆಪ್ಟ್ ಮಾಡಿದಾಗ ನಮಗೂ ನಾವು ಈಗ ಎಷ್ಟೋ ಸತೆ ಚೈಲ್ಡ್ಹುಡ್ಡಿಂದ ನೀನು ದಡ್ಡ, ನೀನೇನು ಮಾಡೋಕ್ಕಾಗಲ್ಲ, ನಿನ್ನಲ್ಲಿ ತಲೆ ಇಲ್ಲ, ನಿನ್ ಬುದ್ಧಿ ಇಲ್ವಾ, ಈ ಥರ ಮಾತುಗಳು ಪದೇ ಪದೇ ಹೇಳಿರ್ತಾರಲ್ಲ, ಆ ಮಾತುಗಳು ಎಷ್ಟೋ ಸತೆ ನಮ್ಮ ಸಬ್ ಕಾನ್ಸಿಯಸ್ ನಾವು ಅಕ್ಸೆಪ್ಟ್ ಮಾಡಿಬಿಟ್ಟಿರ್ತೀವಿ. ಯಾವಾಗ ಸಬ್ ಕಾನ್ಸಿಯಸ್ ಮೇಲೆ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ನಮಗೆ ನಾವು ಹೇಳ್ತಾ ಇದ್ದೀವಿ ನನಗೆ ಬುದ್ಧಿ ಇಲ್ಲ, ನಾನು ದಡ್ಡ, ನಾನು ಏನು ಮಾಡೋಕ್ಕಾಗಲ್ಲ, ನಾನು ಭೂಮಿ ಮೇಲೆ ಭಾರ, ಈ ಥರದ ವಿಷಯಗಳು ನಮಗೆ ನಾವು ಹೇಳ್ಕೊಳಕ್ಕೆ ಶುರು ಮಾಡಿಬಿಡ್ತೀವಿ. ಆ ಸೆಲ್ಫ್ ಟಾಕು ನೆಗೆಟಿವ್ ಆಗಿಬಿಟ್ಟಿರತ್ತೆ. ಅದರಿಂದ ವಿ ಸ್ಟಾರ್ಟ್ ಹೇಟಿಂಗ್ ಅವರ್ ಸೆಲ್ಫ್. ಆ್ಯಂಡ್ ಯಾವಾಗ ನಮ್ಮನ್ನು ನಾವು ಹೇಟ್ ಮಾಡ್ತೀವಿ, ಎಲ್ಲ ರೀತಿಯ ಕಾಯಿಲೆಗಳು, ನೋವುಗಳು, ಫೇಲ್ಯೂರ್ಸು ಇವನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಬರ್ಮಾಡ್ಕೊಳ್ತೀವಿ. ರೈಟ್? ಸೊ ಈ ಸೆಲ್ಫ್ ಲವ್ ಟೆಕ್ನಿಕ್ ಏನು ಹೇಳ್ಕೊಟ್ಟಿದ್ದೀನಿ, ಇದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸುತ್ತಮುತ್ತ ನಿಮ್ಮ ಸರ್ಕಲಲ್ಲಿ ಯಾರು ಇದ್ದು ಅವ್ರಿಗೂ ಕೂಡ ನೀವು ಇದನ್ನು ಹೇಳ್ಕೊಡಿ. ವೆರಿ ಪವರ್ಫುಲ್ ಟೆಕ್ನಿಕ್. ಆ್ಯಂಡ್ ಕಳ್ಕೊಳ್ಳೋದು ಏನಿಲ್ಲ, ಲಾಸ್ ಏನಿಲ್ಲ. ಮಾಡಿಕೊಂಡ್ರೆ ಏನೋ ಒಂದು ಒಳ್ಳೇದಾಗತ್ತೆ, ಕೆಟ್ಟದಂತೂ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಮಾಡಿ, ಏನು ಕಳ್ಕೊತೀರಿ? ರೈಟ್. ಸೊ ಇವಾಗ ಒಂದು ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಒಂದು 15 minutes ಈ ಮೆಡಿಟೇಷನ್ ಏನು ಮಾಡೋಣ ಅಂದರೆ, ಸ್ವಾಮೀಜಿ ಅವರ ಕೆಲವೊಂದು ಗುಣಗಳನ್ನು, ಅವರಲ್ಲಿ ಇರುವಂಥ ಏನು ಗುಣಗಳು ತಗೋಬೋದು. ಒಂದು, ಅವರಲ್ಲಿ ಇರುವಂಥ ನಾಲೆಜ್ನ ತಗೋಬೋದು. ಎರಡನೇದು, ಅವರಲ್ಲಿ ಇದ್ದಂಥ ಕಾನ್ಸಂಟ್ರೇಷನ್, ಫೋಕಸ್. ಅವ್ರ ಫೋಕಸ್ ಎಷ್ಟು ಪವರ್ಫುಲ್ ಆಗಿತ್ತು ಗೊತ್ತಾ ನಿಮಗೆ? ಒಂದು ಇಷ್ಟು ದಪ್ಪ ಪುಸ್ತಕ 1 hour ಓದ್ಬಿಡ್ತಾ ಇದ್ರಂತೆ. ಏನು ಓದೋದಷ್ಟೇ ಅಲ್ಲ, ಅವ್ರಿಗೆ ಫೋಟೋಗ್ರಾಫಿಕ್ ಮೆಮರಿ ಇತ್ತು. ಓದಿದೆಲ್ಲ ಆ್ಯಸ್ ಇಟ್ ಈಸ್ ಅವ್ರು ನೆನಪಿರ್ತಿತ್ತು. ನಮ್ಗೆ ಅಷ್ಟು ಬೇಡ, ಅಟ್ಲೀಸ್ಟ್ ಸ್ವಲ್ಪ ಮೆಮೊರಿ ಪವರ್ ಚೆನ್ನಾಗಿ ಆಗಲಿ ಇರೋದ್ರಿಂದ. ರೈಟ್? ಸೊ ಸ್ವಲ್ಪ ಮೆಮೊರಿ ಪವರ್, ಸ್ವಲ್ಪ ಕಾನ್ಸಂಟ್ರೇಷನು, ಮತ್ತು ಅವರಲ್ಲಿದ್ದಂಥ ಜ್ಞಾನ, ಅದನ್ನೆಲ್ಲ ನಾವು ಅಲ್ಲಿಂದ ಕಾಪಿ ಮಾಡಿ ನಮ್ಮ ಒಳಗಡೆ ಪೇಸ್ಟ್ ಮಾಡೋಣ. ನಮ್ಮ ಒಳಗಡೆ ಪೇಸ್ಟ್ ಮಾಡಿದಾಗ ಆ ಥರ ಜ್ಞಾನ ನಮ್ಮ ಕಡೆ ಬರೋ ಥರ ಆಗತ್ತೆ. ಆದ ಅವಕಾಶಗಳು ನಮ್ಮ ಜೀವನದಲ್ಲಿ ಜಾಸ್ತಿ ಆಗ್ತವೆ. ಓಕೆ, ಸೊ ಇಫ್ ಯು ಆರ್ ರೆಡಿ, ಜಸ್ಟ್ ಟೈಪ್ ರೆಡಿ ಇನ್ ದ ಚಾಟ್ ಬಾಕ್ಸ್ ಸೊ ದಟ್ ವಿಲ್ ಸ್ಟಾರ್ಟ್ ದ ಮೆಡಿಟೇಷನ್ ನಾವು. ಲೆಕ್ಚರ್ ಸ್ವಲ್ಪ ಜಾಸ್ತಿ ಆಗೋಯ್ತು, ಚಮಕಬೇಕು. 9ರಿಂದ 10 ಕ್ಲಾಸ್ ಇತ್ತು, 10 ಗಂಟೆ ಆಗೋಗಿದೆ. ಬಟ್ 15 minutes ಮೆಡಿಟೇಷನ್ ಮಾಡೋಣ. ಓಕೆ, ರೆಡಿ? ಆಲ್ ರೈಟ್. ಸೊ ಲೆಟ್ ಸ್ಟಾರ್ಟ್. ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ. ಕಣ್ಗಳನ್ನು ಮುಚ್ಚಿ. ಕಣ್ಗಳನ್ನು ಮುಚ್ಚಿ ಮನಸ್ಸಿನ ಕಣ್ಣುಗಳಿಂದ ಒಂದ್ಸತಿ ಸಂಪೂರ್ಣ ದೇಹವನ್ನು ನೋಡ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತನ, ಅಡೆತಡೆ ಏನಾದರೂ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಮೇಕ್ ಯು ಬಾಡಿ ವೆರಿ ವೆರಿ ಕಂಫರ್ಟೇಬಲ್. ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು ಒಂದು 2-3 ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀತಿಂಗ್ ಮಾಡಿ. ಪೂರ್ತಿ ಉಸಿರನ್ನು ನಿಧಾನವಾಗಿ ಒಳಗೆಳ್ಕೊಳ್ಳಿ. ಪೂರ್ತಿ ಉಸಿರನ್ನು ನಿಧಾನವಾಗಿ ಹೊರಬಿಡಿ.
ಪ್ರತಿಯೊಂದು ಸ್ಥಳದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್ ಬಾಡಿ, ರಿಲ್ಯಾಕ್ಸ್ ಮೈಂಡ್. ಮನಸ್ಸಿನ ಒಳಗಡೆ ಒಂದು ಸಂಕಲ್ಪ ಹಾಕ್ಕೊಳ್ಳಿ. ಮುಂದಿನ 15 ರಿಂದ 20 ನಿಮಿಷ ನಾನು ಎಲ್ಲೂ ಹೋಗಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಐ ವಾಂಟ್ ಟು ಡೀಪ್ಲಿ ರಿಲ್ಯಾಕ್ಸ್. ನಾನು ಆಳವಾಗಿ ವಿಶ್ರಮಿಸಬೇಕು. ನಾನು ಆಳವಾದ ಧ್ಯಾನದ ಸ್ಥಿತಿಯನ್ನು ಅನುಭವಿಸಬೇಕು ಇವತ್ತಂತ. ಈ ರೀತಿ ಸಂಕಲ್ಪ ಹಾಕ್ಕೊಂಡು ಪ್ರತಿಯೊಂದು ಸ್ಥಳದಲ್ಲಿ ದೇಹ ಮನಸ್ಸು ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ, ನೀವೊಂದು ಅದ್ಭುತವಾದಂಥ ದಿವ್ಯವಾದಂಥ ಯಾವುದೋ ಒಂದು ಆಸನದ ಮೇಲೆ ಕೂತಿದ್ದೀರಿ. ಎಲ್ಲ ಕಡೆ ಸುತ್ತಲೂ ದೃಷ್ಟಿ ಓಡಿಸ್ತಾ ಇದ್ದಂಗೆ ನಿಮಗೆ ನೇಚರ್ ಕಾಣಿಸ್ತಾ ಇದೆ. ನೈಸರ್ಗಿಕ ಗಿಡ ಮರಗಳು, ಹೂಗಳು, ಹಾರಾಡ್ತಾ ಇರುವಂಥ ದುಂಬಿಗಳು, ಚಿಟ್ಟೆಗಳು, ದೂರದಲ್ಲಿ ಬೆಟ್ಟ, ಬೆಟ್ಟದಿಂದ ಬೀಳುವಂಥ ಒಂದು ವಾಟರ್ ಫಾಲ್ಸು, ಒಂದು ಪ್ರಕೃತಿಯ ಮಧ್ಯದಲ್ಲಿ ನೀವೊಂದು ದಿವ್ಯವಾದಂಥ ಆಸನದ ಮೇಲೆ ಕೂತಿದ್ದೀರಿ. ನಿಮ್ಮ ಗಮನ ಆಕಾಶದ ಕಡೆ ಹರಿಸ್ತಾ, ಆಕಾಶದಿಂದ ಒಂದು ದಿವ್ಯ ಬೆಳಕು ಧಾರೆ ಧಾರೆಯಾಗಿ ಹರಿದು ನಿಮ್ಮ ಕಡೆ ಬರ್ತಾ ಇದೆ. ಆ ದಿವ್ಯ ಬೆಳಕು ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ನಿಧಾನವಾಗಿ ಈ ಬೆಳಕು ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ತುಂಬಿಕೊಳ್ತಾ ಇದೆ. ಪೂರ್ತಿ ದೇಹ, ತಲೆಯಿಂದ ಕಾಲಿನ ಬೆರಳುಗಳ ತನಕ ಈ ದಿವ್ಯ ಬೆಳಕಿಂದ ತುಂಬಿಕೊಳ್ತಾ ಇದೆ. ಮಧ್ಯ ಮಧ್ಯ ನಿಮ್ಮ ಗಮನ ಅತ್ತ ಇತ್ತ ಹೋಗ್ಬೋದು, ಬೇರೆ ಬೇರೆ ವಿಚಾರಗಳು ಬರ್ಬೋದು. ಯಾವಾಗ ನಿಮಗೆ ಮತ್ತೆ ರಿಯಲೈಸ್ ಆಗುತ್ತೆ, ನಿಮ್ಮ ಗಮನವನ್ನು ನನ್ನ ಸೂಚನೆಗಳ ಮೇಲೆ ತಂದು ನನ್ನ ಸೂಚನೆಗಳನ್ನೇ ಅನುಸರಿಸ್ತಾ ಹೋಗಿ. ಒಂದು ದಿವ್ಯವಾದಂಥ ಪ್ರಕೃತಿಯ ಮಧ್ಯದಲ್ಲಿ ಒಂದು ಆಸನದ ಮೇಲೆ ನೀವು ಕೂತಿದ್ದೀರಿ. ಮೇಲಿಂದ ಒಂದು ದಿವ್ಯ ಬೆಳಕು ಧಾರೆ ಧಾರೆಯಾಗಿ ಹರಿದು ನಿಮ್ಮ ಕಡೆ ಬರ್ತಾ ಇದೆ. ಆ ದಿವ್ಯ ಬೆಳಕು ನಿಮ್ಮ ತಲೆಯಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದ ನರನಾಡಿಗಳಲ್ಲಿ ತುಂಬಿಕೊಳ್ತಾ ಇದ್ದಂಗೆ ನಿಮ್ಮ ಸಂಪೂರ್ಣ ದೇಹದ ಅಣು ಅಣುವಿನಲ್ಲಿ ಆಳವಾದ ವಿಶ್ರಾಂತಿ ಅನುಭವ ನಿಮ್ಗೆ ಆಗ್ತಾ ಇದೆ. You're just diving to deeper and deeper, deeper and deeper, deeper and deeper relaxed state. ತಲೆಯಿಂದ ಹಣೆ, ಮೆದುಳು ಸಂಪೂರ್ಣವಾಗಿ ವಿಶ್ರಮಿಸ್ತಾ ಈ ದಿವ್ಯ ವಿಶ್ರಾಂತಿ, ದಿವ್ಯ ಬೆಳಕು ನಿಮ್ಮ ಕಣ್ಣುಗಳಲ್ಲಿ ಹರಿತಾ, ಕಣ್ಣುಗಳು, ಕಣ್ಣಿನ ರೆಪ್ಪೆಗಳು, ಗುಡ್ಡೆಗಳಲ್ಲಿ ಆಳವಾದ ವಿಶ್ರಾಂತಿ ಅನುಭವ ನಿಮ್ಗಾಗ್ತಾ ಇದೆ. ನಿಧಾನವಾಗಿ ವಿಶ್ರಾಂತಿ ನಿಮ್ಮ ಮೂಗು, ತುಟಿಗಳು, ಗಲ್ಲ, ಕಿವಿಗಳು, ತಲೆಯ ಹಿಂಭಾಗ, ನಿಧಾನವಾಗಿ ನಿಮ್ಮ ಕುತ್ತಿಗೆ ಮತ್ತು ಧ್ವನಿ ಪೆಟ್ಟಿಗೆಯಲ್ಲಿ ಹರಿತಾ ಇದೆ. ಈ ಬೆಳಕು ನಿಧಾನವಾಗಿ ನಿಮ್ಮ ಭುಜಗಳಲ್ಲಿ ಹರಿತಾ ನಿಮ್ಮ ಎರಡೂ ಕೈಗಳ ಬೆರಳುಗಳ ತನಕ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದ್ದಾವೆ. ಈ ದಿವ್ಯ ಬೆಳಕು ನಿಧಾನವಾಗಿ ನಿಮ್ಮ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ತುಂಬಿಕೊಳ್ತಾ ಇದೆ. ಈ ಬೆಳಕು ನಿಧಾನವಾಗಿ ನಿಮ್ಮ ಸಂಪೂರ್ಣ ಬೆನ್ನಿನಲ್ಲಿ ಹರಿತಾ ಇದೆ. ನಿಮ್ಮ ಮೇಲ್ಬೆನ್ನು, ಮಧ್ಯದ ಬೆನ್ನು, ಕೆಳಬೆನ್ನು, ಬೆನ್ನಿನ ಹುರಿ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ. ಈ ಬೆಳಕು ನಿಧಾನವಾಗಿ ನಿಮ್ಮ ಸೊಂಟದಿಂದ ನಿಮ್ಮ ಪೃಷ್ಠಗಳು, ಜನ್ನಾಂಗ, ನಿಮ್ಮ ತೊಡೆಗಳಲ್ಲಿ ಹರಿತಾ ಇದೆ. ನಿಧಾನವಾಗಿ ಬೆಳಕು ನಿಮ್ಮ ತೊಡೆಗಳಿಂದ ನಿಮ್ಮ ಮಂಡಿಗಳು, ನಿಮ್ಮ ಕಾಲು ಕಂಬಗಳು, ಮೀನುಕೊಂಡಗಳ ಮುಖಾಂತರ ನಿಮ್ಮ ಹಿಮ್ಮಡಿಗಳು, ಪಾದಗಳು, ಕಾಲಿನ ಬೆರಳುಗಳಲ್ಲೆಲ್ಲ ಹರಿತಾ ಇದೆ.
ಈ ದಿವ್ಯ ಬೆಳಕು ನಿಮ್ಮ ತಲೆಯಿಂದ ನಿಮ್ಮ ಕಾಲಿನ ಬೆರಳುಗಳ ತನಕ ನಿಮ್ಮ ದೇಹದ ಅಣುವಿನಲ್ಲಿ ಸಂಚರಿಸ್ತಾ ಇದೆ. ಸಂಪೂರ್ಣ ದೇಹ ದಿವ್ಯ ಬೆಳಕಿಂದ ತುಂಬಿ ತುಳುಕ್ತಾ ಇದೆ. ದೇಹದ ಅಣುವಿನಲ್ಲಿ ದಿವ್ಯ ಬೆಳಕು ತುಂಬಿ ಪೂರ್ತಿ ದೇಹ ರಿಲ್ಯಾಕ್ಸ್ ಆಗಿದೆ. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮಧ್ಯ ಮಧ್ಯ ಮತ್ತೆ ಮನಸ್ಸು ಅತ್ತ ಇತ್ತ ಹೋಯಿತು, ಬೇರೆ ಬೇರೆ ವಿಚಾರಗಳು ಬಂತು. ಇಟ್ಸ್ ಓಕೆ, ಅಬ್ಸಲ್ಯೂಟ್ಲಿ ಫೈನ್. ಯಾವಾಗ ನಿಮ್ಗೆ ರಿಯಲೈಸ್ ಆಗತ್ತೆ, ಮತ್ತೆ ನಿಮ್ಮ ಗಮನ ನನ್ನ ಮಾತುಗಳ ಮೇಲೆ ತಂದು ನನ್ನ ಮಾತುಗಳನ್ನೇ ಅನುಸರಿಸ್ತಾ ಹೋಗಿ. ಅದಿವ್ಯವಾದಂಥ ಪಾರ್ಕಲ್ಲಿ ಅದಿವ್ಯವಾದಂಥ ಆಸನದ ಮೇಲೆ ಕೂತಿದ್ದೀರಿ. ನಿಮ್ಮ ಸಂಪೂರ್ಣ ದೇಹದಲ್ಲಿ ಅದಿವ್ಯ ಬೆಳಕು ಚೆನ್ನಾಗಿ ಹರಡ್ತಾ ಇದೆ. ಈಗ ನಿಮ್ಮ ಎದುರುಗಡೆ ನಿಮ್ಮಿಂದ ಸುಮಾರು 5 ಅಡಿ ದೂರದಲ್ಲಿ ನಿಮ್ಮಿಂದ ಒಂದು ಎತ್ತರ ಆಗಿರುವಂಥ ಒಂದು ಆಸನ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಎಲ್ಲಿ ಕೂತಿದ್ದೀರಿ, ನಿಮ್ಮ ನಿಮ್ಮಿಂದ 5 ಅಡಿ ದೂರದಲ್ಲಿ ನಿಮ್ಮಿಂದ ಸ್ವಲ್ಪ ಎತ್ತರದಲ್ಲಿರುವಂಥ ಒಂದು ಆಸನ ಇದೆ. ಆ ಆಸನದ ಮೇಲೆ ಸ್ವಾಮಿ ವಿವೇಕಾನಂದರು ಕೂತಿದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಒಂದು ಸಹಜವಾದಂಥ ಧ್ಯಾನ ಮುದ್ರೆಯಲ್ಲಿ ನಿಮ್ಮಿಂದ 5 ಅಡಿ ದೂರದಲ್ಲಿ ನಿಮ್ಮಿಂದ ಸ್ವಲ್ಪ ಎತ್ತರದಲ್ಲಿರುವಂಥ ಆಸನದ ಮೇಲೆ ಸ್ವಾಮಿ ವಿವೇಕಾನಂದರು ಕೂತಿದ್ದಾರೆ. ನೀವು ಅವ್ರ ಕಡೆ ನೋಡ್ತಾ ಇದ್ದೀರಿ. ನಿರಂತರವಾಗಿ ನೀವು ಅವ್ರ ಕಡೆ ನೋಡ್ತಾ ಇದ್ದಂಗೆ ಅವರೊಂದು ಛವಿ ನಿಮ್ಮ ಮನಸ್ಸಿನ ಮೇಲೆ ಮೂಡ್ತಾ ಇದೆ, ಮನಸ್ಸಲ್ಲಿ ಮೂಡ್ತಾ ಇದೆ. ನಿಮ್ಮಲ್ಲಿ ಕೆಲವರಿಗೆ ಕಲ್ಪನೆ ಬರದೇ ಇದ್ರೆ ಜಸ್ಟ್ ಅಂದ್ಕೊಂಡ್ರು ಆಯಿತು. ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ಒಂದು ಎತ್ತರದ ಆಸನದ ಮೇಲೆ ಸ್ವಾಮೀಜಿಯವರು ಕೂತಿದ್ದಾರೆ, ಆ ಥರ ಅಂದ್ಕೊಂಡ್ರು ಕೂಡ ಆಯ್ತು. ಸ್ವಾಮೀಜಿ ನಿಮ್ಮ ಎದುರುಗಡೆ ಕೂತಿದ್ದಾರೆ. ಈಗ ನೀವು ಅವ್ರಿಗೆ ನಿಮ್ಮ ವಂದನೆಗಳನ್ನು ಸಲ್ಲಿಸಿ ಮೊದಲು ಅವರ ಬ್ಲೆಸ್ಸಿಂಗ್ನ ಪಡೀರಿ. ಇವಾಗ ನಾನು ಏನೇನು ಹೇಳ್ತಾ ಹೋಗ್ತಾ ಇದ್ದೀನಿ ಅದನ್ನು ಸ್ಪಷ್ಟವಾಗಿ ಫೀಲ್ ಮಾಡ್ತಾ, ಭಾವಗಳ ಜೊತೆಗೆ ಮಾಡ್ತಾ ಹೋಗಿ. ಸಂಪೂರ್ಣ ಶ್ರದ್ಧೆಯಿಂದ ಮಾಡಿದಾಗ ಅದು ನಿಮ್ಮ ಒಳಗಡೆ ಸಂಪೂರ್ಣವಾಗಿ ಇನ್ಸ್ಟಾಲ್ ಆಗುತ್ತೆ. ಸ್ವಾಮೀಜಿ ಅವರ ಬ್ಲೆಸ್ಸಿಂಗ್ನ ಪಡೆದು ಅವರಲ್ಲಿ ಪ್ರಾರ್ಥನೆ ಮಾಡಿ, ರಿಕ್ವೆಸ್ಟ್ ಮಾಡಿ, ಸ್ವಾಮೀಜಿ ನನಗೆ ನಿಮ್ಮ ಕಾನ್ಸಂಟ್ರೇಷನ್ನು, ನಿಮ್ಮ ಜ್ಞಾನ ಮತ್ತು ನಿಮ್ಮ ಧೈರ್ಯ, ಈ 3 ಬೇಕು. ನಿಮ್ಮ ಧೈರ್ಯ, ನಿಮ್ಮ ಜ್ಞಾನ ಮತ್ತು ನಿಮ್ಮ ಕಾನ್ಸಂಟ್ರೇಷನ್, ಫೋಕಸ್, ಈ 3 ಗುಣಗಳು ನನಗೆ ಬೇಕು. ದಯವಿಟ್ಟು ನನಗೆ ದಯಪಾಲಿಸಿ, ಈ 3 ಗುಣಗಳನ್ನು ನನಗೆ ಕೊಡಿ ಅಂತ ನೀವು ಸ್ವಾಮೀಜಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡಿ. ಅದಕ್ಕೆ ಸ್ವಾಮೀಜಿಯವರು ಮುಗುಳ್ನಗ್ತಾ ತಥಾ ಅಸ್ತು ಅಂತ ಹೇಳ್ತಿದಾರಂತ ಭಾವಿಸ್ಕೊಳ್ತಾ, ಈಗ ಅವ್ರ ಒಳಗಿಂದ ಅವ್ರದೇ ಆದಂಥ ಒಂದು ಇಮೇಜ್ ಹೊರಗಡೆ ಬರ್ತಾ ಇದೆ, ಅವ್ರದ್ದೊಂದು ಕಾಪಿ ಹೊರಗಡೆ ಬರ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ಆ ಕಾಪಿಯಲ್ಲಿ ಅವರ ಗುಣಗಳಾದಂಥ ಕಾನ್ಸಂಟ್ರೇಷನ್ನು, ಫೋಕಸ್ಸು, ನೆನಪಿನ ಶಕ್ತಿ, ಜ್ಞಾನ ಮತ್ತು ಧೈರ್ಯ ಇವೆಲ್ಲವೂ ಅದರಲ್ಲಿದೆ ಅಂತ ಭಾವಿಸ್ಕೊಳ್ಳಿ. ನಿಧಾನವಾಗಿ ಆ ಕಾಪಿ ಅವರಿಂದ ಹೊರಗಡೆ ಬರ್ತಾ ಇದೆ, ಅವ್ರದೇ ಆದಂಥ ಒಂದು ಇಮೇಜ್ ಅವರಿಂದ ಹೊರಗಡೆ ಬರ್ತಾ ಇದೆ ಅಂತ ಭಾವಿಸ್ಕೊಳ್ತಾ, ಇಮ್ಯಾಜಿನ್ ಮಾಡ್ಕೊಳ್ತಾ, ಆ ಇಮೇಜ್ ನಿಮ್ಮ ಕಡೆ ಬರ್ತಾ ಇದೆ. ನಿಮ್ಮ ಕಡೆ ಬರ್ತಾ ಇದ್ದಂಗೆ ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಈ ಇಮೇಜಲ್ಲಿ ನಿಮಗೆ ಸ್ವಾಮೀಜಿ ಕಡೆಯಿಂದ ಬೇಕಾಗಿರುವಂಥ ಕಾನ್ಸಂಟ್ರೇಷನು, ಫೋಕಸ್ಸು, ಅವರ ನೆನಪಿನ ಶಕ್ತಿ, ಅವರ ಜ್ಞಾನ ಮತ್ತು ಅವರ ಧೈರ್ಯ ಇವೆಲ್ಲವೂ ಈ ಇಮೇಜಲ್ಲಿ ಇದೆ ಅಂತ ಭಾವಿಸ್ಕೊಳ್ತಾ, ನಿಧಾನವಾಗಿ ಇಮೇಜ್ ನಿಮ್ಮ ಕಡೆ ಬರ್ತಾ ಇದ್ದಂಗೆ ನಿಮ್ಮ 3ನೇ ಕಣ್ಣು ಚಕ್ರದಿಂದ ನಿಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಿಮ್ಮ 2 ಕಣ್ಣುಗಳ ಮಧ್ಯದಲ್ಲಿ, ಹಣೆಯ ಮಧ್ಯಭಾಗ, ಇಲ್ಲಿ ನೀವು ಬಿಂದಿ ಅಥವಾ ತಿಲಕ ಹಚ್ತೀರಿ. ಅಲ್ಲಿಂದ ಇದು ಒಂದು ಬೆಳಕಿನ ರೂಪದಲ್ಲಿ ಕನ್ವರ್ಟ್ ಆಗಿ ನಿಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಇದು ನಿಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂಗೆ ನಿಮ್ಮ ಸಂಪೂರ್ಣ ಬ್ರೈನ್ನಲ್ಲಿ ಈ ಇಮೇಜ್ನ ನೋಡ್ಕೊಳ್ಳಿ. ಸ್ವಾಮೀಜಿಯವರ ಈ ಇಮೇಜ್ ನಿಮ್ಮ ಬ್ರೈನ್ ಒಳಗಡೆ ಇದೆ, ಈಗ ನಿಮ್ಮ ಮೆದುಳು ಒಳಗಡೆ ಇದೆ. ಈಗ
ನಿಮ್ಮ ಕಾನ್ಸಂಟ್ರೇಷನು, ಫೋಕಸ್ಸು, ಮೆಮೊರಿ ಪವರ್, ಧೈರ್ಯ, ಜ್ಞಾನ ಇವೆಲ್ಲವೂ ನಿಮ್ಮ ಮೆದುಳಿನ ಒಂದೊಂದು ಅಣುವಿನಲ್ಲಿ ಸ್ಪ್ರೆಡ್ ಆಗ್ತಾ ನಿಧಾನವಾಗಿ ಸ್ವಾಮೀಜಿಯವರ ಈ ಇಮೇಜ್ ನಿಮ್ಮ ಸಂಪೂರ್ಣ ದೇಹದಲ್ಲಿ ಇಳಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ದೇಹದ ಅಣುವಿನಲ್ಲಿ ಸ್ವಾಮೀಜಿಯವರ ಈ ಇಮೇಜು ಇನ್ಸ್ಟಾಲ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾ ಅವರಲ್ಲಿ ಇದ್ದಂಥ ಆ ಎಲ್ಲ ಗುಣಗಳು, ಕಾನ್ಸಂಟ್ರೇಷನು, ಫೋಕಸ್ಸು, ನೆನಪಿನ ಶಕ್ತಿ, ಜ್ಞಾನ, ಧೈರ್ಯ ಇವೆಲ್ಲವೂ ನಿಮ್ಮ ಸಂಪೂರ್ಣ ದೇಹದ ಒಂದೊಂದು ಅಣುವಿನಲ್ಲಿ ತುಂಬಿಕೊಳ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ತಲೆಯಿಂದ ಕಾಲಿನ ಬೆರಳುಗಳ ತನಕ ಸ್ವಾಮೀಜಿಯವರ ಇಮೇಜ್ ಸಂಪೂರ್ಣವಾಗಿ ನಿಮ್ಮ ಒಳಗಡೆ ಇನ್ಸ್ಟಾಲ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಆ್ಯಂಡ್ ಆಸ್ ದಿಸ್ ಇಮೇಜ್ ಇಸ್ ಗೆಟಿಂಗ್ ಇನ್ಸ್ಟಾಲ್ಡ್ ಇನ್ ಯೋರ್ ಹೋಲ್ ಬಾಡಿ, ಜಸ್ಟ್ ಫೀಲ್ ಮಾಡ್ಕೊಳ್ಳಿ ನಿಮ್ಮ ದೇಹದ ಒಂದೊಂದು ಅಣುವಿನಲ್ಲಿ ಸ್ವಾಮೀಜಿಯವರ ಕಾನ್ಸಂಟ್ರೇಷನ್ ಬಂದಿದೆ, ಫೋಕಸ್ ಬಂದಿದೆ, ನೆನಪಿನ ಶಕ್ತಿ ಬಂದಿದೆ, ಧೈರ್ಯ ಬಂದಿದೆ, ಜ್ಞಾನ ಬಂದಿದೆ ಅಂತ ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ದೇಹದ ಒಂದೊಂದು ಅಣುವಿನಲ್ಲಿ ಆ ಜ್ಞಾನ, ಆ ಧೈರ್ಯ, ಆ ಫೋಕಸ್ಸು, ಆ ಕಾನ್ಸಂಟ್ರೇಷನು, ಆ ನೆನಪಿನ ಶಕ್ತಿ ಎಲ್ಲವೂ ತುಂಬಿಕೊಂಡಿದೆ. ಎಸ್, ಐ ಹ್ಯಾವ್ ಆಲ್ ದೋಸ್ ಡಿವೈನ್ ಕ್ವಾಲಿಟೀಸ್ ಆಫ್ ಸ್ವಾಮಿ ವಿವೇಕಾನಂದ ವಿದಿನ್ ಮೀ ಅಂತ ಫೀಲ್ ಮಾಡ್ಕೊಳ್ಳಿ. ನನ್ನ ದೇಹದ ಒಂದೊಂದು ಸೆಲ್ಸ್ ಒಳಗಡೆ ಈ ದಿವ್ಯ ಶಕ್ತಿ, ಈ ದಿವ್ಯ ಇಮೇಜ್ ಇಳಿತಾ ಇದೆ. ನನ್ನ ದೇಹದ ಒಂದೊಂದು ಸೆಲ್ಸ್ ಒಳಗಡೆ ಈ ಎಲ್ಲ ಕ್ವಾಲಿಟೀಸ್ ತುಂಬಿಕೊಳ್ತಾ ಇದ್ದಾವೆ. ಧ್ಯಾನ, ಧೈರ್ಯ, ಕಾನ್ಸಂಟ್ರೇಷನ್ನು, ಫೋಕಸ್ಸು, ನೆನಪಿನ ಶಕ್ತಿ ಇವೆಲ್ಲವೂ ನನ್ನ ಒಳಗಡೆ ತುಂಬಿಕೊಳ್ತಾ ಇದ್ದಾವೆ. ಸ್ಪಷ್ಟವಾಗಿ ಫೀಲ್ ಮಾಡ್ಕೊಳ್ಳಿ. ತಲೆಯಿಂದ ಕಾಲಿನ ಬೆರಳುಗಳ ತನಕ ದೇಹದ ಅಣುವಿನಲ್ಲಿ ಈ ಇಮೇಜ್ನ ಫೀಲ್ ಮಾಡ್ಕೊಳ್ಳಿ. ಎಸ್, ಸ್ವಾಮೀಜಿ ಹ್ಯಾಸ್ ಗಾಟ್ ಇನ್ಸ್ಟಾಲ್ಡ್ ವಿದ್ ಇನ್ ಮೀ. ಸ್ವಾಮೀಜಿ ಅವರು ನನ್ನ ಒಳಗಡೆ ಸಂಪೂರ್ಣವಾಗಿ ಇನ್ಸ್ಟಾಲ್ ಆಗಿದ್ದಾರೆ. ಅವರ ಈ ಎಲ್ಲ ಕ್ವಾಲಿಟೀಸು, ಫೋಕಸ್ಸು, ಕಾನ್ಸಂಟ್ರೇಷನು, ನೆನಪಿನ ಶಕ್ತಿ, ಧೈರ್ಯ, ಜ್ಞಾನ ಇವೆಲ್ಲವೂ ನನ್ನ ಒಳಗಡೆ ಬಂದಿದೆ ಅಂತ ಫೀಲ್ ಮಾಡ್ಕೊಳ್ಳಿ. ದೇಹದ ಅಣುವಿನಲ್ಲಿ ಸ್ವಾಮೀಜಿ ಅವ್ರನ್ನ ಸ್ಪಷ್ಟವಾಗಿ ಫೀಲ್ ಮಾಡ್ತಾ ಹೋಗಿ. ಜಸ್ಟ್ ಫೀಲ್ ಇಟ್, ಇಂಟೆನ್ಸ್ ಆಗಿ ಫೀಲ್ ಮಾಡ್ತಾ ಹೋಗಿ. ನಿಮ್ಮ ಒಳಗೆ ಚೆನ್ನಾಗಿ ಅವ್ರನ್ನ ಇಳಿಸ್ತಾ ಹೋಗಿ. ಅವ್ರನ್ನ ನಿಮ್ಮ ಒಳಗಡೆ ಫೀಲ್ ಮಾಡ್ತಾ ಈಗ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ, ಧನ್ಯವಾದಗಳು, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಸ್ವಾಮೀಜಿಯವರು ನಿಮಗೆ ಬ್ಲೆಸ್ ಮಾಡಿ ಅಲ್ಲಿಂದ ಹೊರಟರು ಅಂತ ಭಾವಿಸ್ಕೊಳ್ತಾ ಮತ್ತೊಮ್ಮೆ ಅವರ ಇಮೇಜ್ನ ನಿಮ್ಮ ಸಂಪೂರ್ಣ ದೇಹದ ನಾಡಿಗಳಲ್ಲಿ ಫೀಲ್ ಮಾಡ್ಕೊತಾ ನಿಮ್ಮ ಒಳಗಡೆ ಈ ದಿವ್ಯ ಬೆಳಕು ಚೆನ್ನಾಗಿ ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ತಾ ಈಗ ನಿಮ್ಮ ಒಳಗಡೆ ಸ್ವಾಮೀಜಿಯವರ ಫೋಕಸ್ಸು, ಕಾನ್ಸಂಟ್ರೇಷನು, ಧೈರ್ಯ, ಜ್ಞಾನ ಇವೆಲ್ಲವೂ ನಿಮ್ಮ ಒಳಗಡೆ ತುಂಬಿದಾವಂತ ಭಾವಿಸ್ಕೊಳ್ತಾ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಳ್ಳಿ, ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ನಿಮ್ಮ ಎಲ್ಲ ಗುರು ಹಿರಿಯರಿಗೆ ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗುರುಜಿ, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ತಂದೆ ತಾಯಿಯವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಮೈ ಡಿಯರ್ ಪೇರೆಂಟ್ಸ್, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಎಲ್ಲ ಗುರು ಹಿರಿಯರಿಗೆ, ಎಲ್ಲ ಮಾಸ್ಟರ್ಸ್, ಏಂಜಲ್ಸ್, ಗೈಡ್ಸ್ಗಳಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಆಲ್ ದ ಮಾಸ್ಟರ್ಸ್, ಏಂಜಲ್ಸ್, ಗೈಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ನಿಮ್ಮ ದೇಹ ಮನಸ್ಸು ಸಂಪೂರ್ಣವಾಗಿ ಸಹಕರಿಸ್ತು. ಸೇ ಥ್ಯಾಂಕ್ಸ್ ಟು ಯುವರ್ ಸೆಲ್ಫ್. ನಿಮ್ಮ ನೀವು ಸಂಪೂರ್ಣವಾಗಿ ಧನ್ಯದ ಭಾವದಿಂದ ತುಂಬಿಕೊಂಡು ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ದೇಹಕ್ಕೆ ತಗೊಂಬನ್ನಿ. ನಿಮ್ಮ ಸಂಪೂರ್ಣ ದೇಹದ ಅಣುವಿನಲ್ಲಿ ನಿಮ್ಮ ಹೊಸ ಮನಸ್ಸು ಸಂಚರಿಸ್ತಾ ಇದೆ ಅಂತ ಭಾವಿಸ್ಕೊಳ್ತಾ ನಿಮ್ಮ ಒಳಗಡೆ ಸ್ವಾಮೀಜಿಯವರ ಜ್ಞಾನ, ಧೈರ್ಯ, ಕಾನ್ಸಂಟ್ರೇಷನು, ಫೋಕಸ್ಸು, ನೆನಪಿನ ಶಕ್ತಿ ಎಲ್ಲವೂ ಬಂದಿದೆ ಅಂತ ಭಾವಿಸ್ಕೊಳ್ತಾ ನಿಧಾನವಾಗಿ ನಿಮ್ಮ ದೇಹದ ಅರಿವಿಗೆ ಬನ್ನಿ. ನೀವು ಕೂತಿರುವಂಥ ಜಾಗವನ್ನು ಫೀಲ್ ಮಾಡ್ಕೊಳ್ಳಿ. ಸುತ್ತಮುತ್ತಲಿನ ವಾತಾವರಣವನ್ನು ಫೀಲ್ ಮಾಡ್ತಾ ಒಂದು ದೊಡ್ಡ ಉಸಿರು ತಗೊಳ್ಳಿ. ಪೂರ್ತಿ ಉಸಿರನ್ನು ಹೊರಬಿಡ್ತಾ ಸಂಪೂರ್ಣವಾಗಿ ದೇಹದ ಅರಿವಿಗೆ ಬರ್ತಾ ಸ್ಲೋಲಿ ನಿಮ್ಮ ಕೈ ಕಾಲು ಬೆರಳುಗಳನ್ನು ಅಲ್ಲಾಡಿಸಿ ತಲೆಯನ್ನು ಸ್ವಲ್ಪ ಬಲದಿಂದ ಎಡಕ್ಕೂ ಮಾಡಿ ಮತ್ತೊಂದು ದೊಡ್ಡ ಉಸಿರನ್ನು ಒಳತೊಂಡು ಪೂರ್ತಿ ಉಸಿರನ್ನು ಹೊರಬಿಡ್ತಾ ಸಂಪೂರ್ಣವಾಗಿ ದೇಹದ ಅರಿವಿಗೆ ಬರ್ತಾ ವೆನ್ ಯು ಫೀಲ್ ಕಂಫರ್ಟೇಬಲ್ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ ಎರಡು ಕೈಗಳನ್ನು ಕಣ್ಗಳ ಮೇಲೆ ಇಡಿ. ನಿಧಾನವಾಗಿ ಕಣ್ಗಳನ್ನು ಉಜ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್.
ಸ್ಲೋಲಿ ಓಪನ್ ಯೋರ್ ಐಸ್, ಲುಕಿಂಗ್ ಎಟ್ ಯೋರ್ ಪಾಮ್ಸ್. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಣುಗಳನ್ನು ತೆಗೀರಿ. Alright. Great. So, welcome back everybody. ಹೇಗೆ ಅನಿಸ್ತಾ ಇದೆ? Anybody want to share their experience? You can unmute yourself and speak. ಯಾರಾದರೂ ಏನಾದರೂ ಹೇಳಬೇಕು ಅಂದರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. Anybody want to share their experience? ವಂಡರ್ಫುಲ್ ಆಗಿತ್ತಾ? ಥ್ಯಾಂಕ್ ಯು ಗುರುರಾಜಿ. Anybody want to share their experience? Good experience, wonderful. Blissful meditation, great, Asha, thank you. Very nice, peace and calm. Great, Mahesh, thank you. Thank you, Sureka. Divine feeling, wonderful, Askariji, thank you. ಗ್ರೇಟ್. ಸೊ ಐ ಆಮ್ ಶೂರ್ ನಿಮ್ಗೆಲ್ರಿಗೂ ತುಂಬ ಖುಷಿಯಾಗಿರುತ್ತೆ, ತುಂಬ ಸಮಾಧಾನಕರ ಒಂದು ಸ್ಥಿತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಒಂದು ಪವರ್ಫುಲ್ ಧ್ಯಾನ ಇವತ್ತು ಮಾಡಿದ್ದೀವಿ, ತುಂಬ ಅಡ್ವಾನ್ಸ್ ಲೆವೆಲ್ದು ಈ ಒಂದು ಮೆಡಿಟೇಷನು. ಸೊ ಈ ಥರ ನಾವು ಯಾರ್ದಾದ್ರೂ ಗುಣಗಳನ್ನು ನಾವು ನಮ್ಮ ಒಳಗಡೆ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ಸೊ ಈ ಥರದ ಸಾಕಷ್ಟು ಅಡ್ವಾನ್ಸ್ ಲೆವೆಲ್ದು ಟೆಕ್ನಿಕ್ಗಳನ್ನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯಲ್ಲೂ ಕೂಡ ನಾವು ಕಲಿತೀವಿ. ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಆ್ಯಂಡ್ ಡೀಟೇಲ್ಸ್ ನೋಡಿ ಆದಮೇಲೆ ಬೇಕಾದ್ರೆ ನೀವು ಜಾಯಿನ್ ಆಗ್ಬೋದು. ಓಕೆ, ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳು ನಿಮ್ಗೆಲ್ರಿಗೂ. ನಿಮ್ಮ ಎಲ್ಲರಲ್ಲೂ ಕೂಡ ಅವರ ಗುಣಗಳು ಹೆಚ್ಚು ಹೆಚ್ಚು ಬೆಳೀಲಿ ಅಂತ ನಾನು ಬಯಸ್ತೀನಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಯಾರಾದ್ರೂ ಏನಾದ್ರು ಹೇಳಬೇಕು ಅಂತಿದ್ದೀರಾ? ಗುರುಗಳೇ, ಆಫ್ಲೈನ್ ಕ್ಲಾಸಿಗೆ ಬರ್ಬೇಕಂದ್ರೆ ಹೇಗೆ? ಆಫ್ಲೈನ್ ಕ್ಲಾಸು ಯಾವುದು PLAT ಇದ್ದ? ಹೌದೌದು ಗುರುಗಳೇ, ಅದನ್ನ ಹೇಳ್ತೀನಿ. ಇದ್ದಾಗ ನಾವು ಹಳೆಯ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಇದ್ದೀರಲ್ಲ ಅವ್ರಿಗೆಲ್ರಿಗೂ ಇನ್ಫಾರ್ಮೇಶನ್ ಬರುತ್ತೆ. ಸೊ ಯು ಕ್ಯಾನ್ ಜಾಯಿನ್, ನೀವು ಬರ್ಬೋದು. ಓಕೆ ಓಕೆ. ಎಸ್, ನೋ ಆಲ್ ರೈಟ್. ಐ ಥಿಂಕ್ ಏನು ಹೇಳ್ತಾ ಇದ್ದೀರಾ? ಇಲ್ಲ ಅನ್ಸುತ್ತೆ, ಅವ್ರು ಬ್ಯಾಕ್ಗ್ರೌಂಡ್ ಅಲ್ಲಿ ಏನೋ ಮಾತಾಡ್ತಿದ್ದಾರೆ. ಇರ್ಲಿ, ಆಲ್ ರೈಟ್. ಸೊ ನಿಮ್ಮಲ್ಲಿ ಯಾರ್ಯಾರು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಗೆ ಬರ್ತಾ ಇದ್ರಿ, 21st ಇಂದ ಈ ಒಂದು ಯಾತ್ರೆಯನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರು ಅದಕ್ಕೆ ಜಾಯ್ನ್ ಆಗ್ತಾ ಇಲ್ಲ, ನೀವು ಯಾವ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ ಅದೇ ಗ್ರೂಪಲ್ಲಿ ಇರಿ. ಸೊ ದಟ್ ನಮ್ಮ ಯಾವುದೇ ಅಪ್ಕಮಿಂಗ್ ಕ್ಲಾಸಸ್, ಫ್ರೀ ಕ್ಲಾಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಪೇಯ್ಡ್ ಕ್ಲಾಸ್ ಇರ್ಬೋದು, ಅದರದ್ದು ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಾ ಇರುತ್ತೆ. ನಿಮ್ಗೆ ಯಾವಾಗ ಆ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ಬೇರೆಯವ್ರು ಕೂಡ ಸ್ಪ್ರೆಡ್ ಮಾಡಿ. ಸೊ ದಟ್ ಮ್ಯಾಕ್ಸಿಮಮ್ ಪೀಪಲ್, ಎಸ್ಪೆಷಲಿ ಈ ಫ್ರೀ ಕ್ಲಾಸಸ್ ನಾವು ಏನು ಮಾಡ್ತೀವಿ, ಅಥವಾ ಬೇಸಿಕ್ ಲೆವೆಲ್ದು ಫ್ರೀ ಕ್ಲಾಸ್ ಏನು ಮಾಡ್ತೀವಿ, ಅಥವಾ ಮೆಡಿಟೇಷನ್ ಕ್ಲಾಸಸ್ಗಳನ್ನು ಏನು ಮಾಡ್ತೀವಿ, ಇಲ್ಲೂ ಕೂಡ ಸಾಕಷ್ಟು ನಾಲೆಜ್ಗಳನ್ನು ನಾವು ಹರಿಸ್ತಾ ಹೋಗ್ತೀವಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಅವರ ಒಂದು ಪಾತ್ರತೆ ಇದೆ ಅದಕ್ಕೆ ತಕ್ಕಂತೆ ನಾಲೆಜ್ ತಗೋತಾ ಇರ್ತಾರೆ. ಎಷ್ಟು ನಾಲೆಜ್ ನೀವು ತಗೋತೀರಿ ಅಷ್ಟೇ ನಿಮ್ಮ ನಾಲೆಜ್ ಬೆಳೀತಾ ಹೋಗುತ್ತೆ. ಎಷ್ಟು ನಾಲೆಜ್ ಬೆಳೀತಾ ಹೋಗುತ್ತೆ ಅಷ್ಟೇ ನಿಮ್ಮ ಜೀವನ ಸ್ತರ ಮೇಲಕ್ಕೆ ಬರ್ತಾ ಹೋಗುತ್ತೆ. ಸೊ ಹಂಗಾಗಿ ಆದಷ್ಟು ಈ ನಾಲೆಜ್ನು ಕೂಡ ನೀವು ಪಡೀರಿ, ಬೇರೆಯವ್ರು ಕೂಡ ಸಿಗೋ ಥರ ಮಾಡ್ಕೊಳ್ಳಿ ಅಂತ ನಿಮಗೆ ಒಂದು ವಿನಂತಿ. ಆ್ಯಂಡ್ ಮತ್ತೆ ಈ ಥರ ಕ್ಲಾಸಸ್ ಯಾವತ್ತೇ ಇದ್ರೂ ಕೂಡ ನೀವು ಜಾಯಿನ್ ಆಗ್ತಾ ಇರಿ. ಅಲ್ಲಿ ತನಕ ಟೇಕ್ ಅ ವೆರಿ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಚೆನ್ನಾಗಿರಿ, ಖುಷಿಯಾಗಿರಿ, ಆನಂದವಾಗಿರಿ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಕ್ಸಸ್ಫುಲ್ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇವತ್ತು ನಿಮ್ಮಿಂದ ಅಪ್ಪಣೆ ತಗೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಗಳೇ. ಗುಡ್ ನೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. Bye bye. Take care. God bless you all.
ಪರೀಕ್ಷೆ ಪ್ರಶ್ನೆ